ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಅವ್ಯಕ್ತ ಮುರಳಿ ಮಂಥನ. ಅವ್ಯಕ್ತ ಮುರಳಿ ಅಂತಂದ್ರೆ ಅವ್ಯಕ್ತವಾಗಿರುವಂತಹ, ಕಣ್ಣಿಗೆ ಕಾಣದೇ ಇರುವಂತಹ, ಮನಬುದ್ಧಿ ಸಂಸ್ಕಾರ ಹೇಳುವಂತಹ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ನಾವು ಏನು ಕರ್ಮವನ್ನ ಮಾಡಬೇಕು, ಏನು ಸಾಧನೆಯನ್ನ ಮಾಡಬೇಕು, ಯಾವ ತಪಸ್ಸನ್ನ ಮಾಡಬೇಕು ಹೇಳುವಂಥದ್ದನ್ನ ಭಗವಂತ ನಮಗೆ ಮುರಳಿಯ ಮೂಲಕ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಶಾರೀರಿಕವಾಗಿ ಪ್ರತಿದಿನ ಆತ್ಮ ಕರ್ಮೇಂದ್ರಿಯವನ್ನ ಉಪಯೋಗ ಮಾಡ್ತಾ ಬರುತ್ತೆ. ಶರೀರ ಕಣ್ಣಿಗೆ ಕಾಣುವಂತ ಕಾರಣದಿಂದ ಶರೀರದಿಂದ ಮಾಡಿರುವಂತ ಕರ್ಮ ನಮಗೆ ಗೊತ್ತಾಗತ್ತೆ, ಬೇರೆಯವ್ರಿಗೂ ಗೊತ್ತಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಶರೀರವನ್ನು ಉಪಯೋಗ ಮಾಡಿಕೊಳ್ಬೇಕಾದ್ರೆ ನಿರಾಕಾರವಾದಂಥ ಆತ್ಮ, ನಿರಾಕಾರವಾಗಿರುವಂಥ ಮನಸ್ಸು ಬುದ್ಧಿ ಸಂಸ್ಕಾರ ಹೇಳುವಂತಹ ಸೂಕ್ಷ್ಮ ಕರ್ಮ ಇಂದ್ರಿಯಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಅದರ ಪಾಲನೆ, ಪೋಷಣೆ, ರಕ್ಷಣೆ, ಸ್ವಚ್ಛತೆ, ಆರೋಗ್ಯ ಅದನ್ನು ನೋಡಿಕೊಳ್ಳುವಂಥದ್ದು ಆತ್ಮದ ಕೆಲಸ, ಮಾಲೀಕನ ಕೆಲಸ ಅಲ್ಲ. ಓಕೆ, ನೀವೆಲ್ಲ ಶರೀರದ ಮೇಲೆ ಬಟ್ಟೆ ಹಾಕೊಳ್ತೀರಾ? ಹಾಕೊಂತೀವಿ. ಸರಿ. ಗಲೀಜಾಗತ್ತಾ? ಆಗುತ್ತೆ. ಕ್ಲೀನ್ ಯಾರು ಮಾಡಬೇಕು? ನಾವೇ ಮಾಡ್ಬೇಕು. ಅದ್ಯಾಕೋ? ನಾವೇ ಹಾಕೊಂಡಿರೋದು. ಹಾ, ನಾವೇ ಅಲ್ಲ, ನಾನು. ನಾನು ಹಾಕೊಂಡು ನಾವೇ ಅಂತಂದ್ರೆ ನಾವ್ ಇಲ್ಲಿ ಬಂದವರೆಲ್ಲ ಸರಿ ಬಿಡ್ತೀವಿ ನಾವು. ನೀವ್ ಹೇಳ್ಬೋದು, ಇಲ್ಲ ಅಣ್ಣವ್ರೆ ನಾ ವಾಶ್ ಮಾಡೋದಿಲ್ಲ, ನಾನು ವಾಶ್ ಮಾಡಲ್ಲ, ವಾಷಿಂಗ್ ಮಷೀನಲ್ಲಿ ಹಾಕ್ತೀನಿ. ಸರಿ, ವಾಷಿಂಗ್ ಮಷೀನಲ್ಲಿ ಹಾಕ್ತೀರಾ. ವಾಷಿಂಗ್ ಮಷೀನಿಗೆ ಹಣ ಕೊಟ್ಟಿದ್ಯಾರು? ನಾನೇ. ಅದಕ್ಕೆ ಉಪಯೋಗ ಮಾಡೋ ಕರೆಂಟಿಗೆ ಹಣ ಕೊಡೋದು ಯಾರು? ನಾನೇ. ಅದಕ್ಕೆ ಪೌಡ್ರ್ ಹಾಕ್ತಿರ್ಲ, ಅದಕ್ಕೆ ಹಣ ಕೊಡೋದು ಯಾರು? ನಾನೇ ಕೊಡ್ಬೇಕು. ಆ ಹಣ ಸುಮ್ಮನೆ ಬಂದ್ಬಿಡುತ್ತಾ? ಇಲ್ಲ. ಅದಕ್ಕೆ ಪರಿಶ್ರಮ ಪಡಬೇಕಲ್ವಾ? ಕರ್ಮ ಮಾಡಿ. ಹಾಗೆಯೇ ನಾವು ಸಾಧನವನ್ನ ಉಪಯೋಗ ಮಾಡಿದ ಮೇಲೆ ಆ ಸಾಧನದ ಮೇಂಟೆನೆನ್ಸ್ ಮಾಡುವಂಥದ್ದು ನಮ್ಮದೇ ಜವಾಬ್ದಾರಿ ಆಗಿರ್ತದೆ ಆತ್ಮೀಯರೇ. ಹಾಗೆ ಇಲ್ಲೂ ಕೂಡ ಭಗವಂತ ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಸಮಯದ ಅನುಸಾರ, ಅಥವಾ ಆ ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಸಂಗಮ ಯುಗದಲ್ಲಿ ನಿಮ್ಮ ತಂದೆ, ನಿಮ್ಮ ಸ್ನೇಹಿತ, ನಿಮ್ಮ ಗುರು, ನಿನ್ನ ಶಿಕ್ಷಕ, ನಿಮ್ಮ ಜೊತೆಗಾರ ಯಾವ ರೀತಿ ಅದನ್ನು ಉಪಯೋಗ ಮಾಡ್ತಾರೆ. ಸಂಗಮ ಯುಗದಲ್ಲಿ ಇದ್ದೀವಲ್ಲ ನಾವು, ಮತ್ತು ಬಾಬಾ ಇಬ್ಬರು ಇದ್ದೀವಲ್ಲ, ಅದು ಯಾವ ರೀತಿ ಉಪಯೋಗ ಮಾಡಬೇಕು ನಾನು ಮಾಡ್ಕೊಳ್ತೇನೆ ಹೇಳುವಂಥದ್ದನ್ನ ವಿಶೇಷವಾಗಿ ಭಾನುವಾರದ ಅವ್ಯಕ್ತ ಮುರಳಿ ಮೂಲಕ ನಮಗೆ ತಿಳಿಸುವಂತ ಪ್ರಯತ್ನವನ್ನ ಬಾಬಾ ಮಾಡ್ತಾರೆ. ಸರಿ, ಹಾಗಿದ್ರೆ ಈ ಮುರಳಿಲಿ ಏನ್ ಹೇಳಿದ್ದಾರೆ ಬಾಬಾ? ಈ ಮುರಳಿಯ ಮೂಲ ದಿನಾಂಕ 17 ಅಕ್ಟೋಬರ್ 2003. ಇದರಲ್ಲಿ ಬಾಬಾ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ? ಪೂರ್ತಿ ವರ್ಷ ಸಂತುಷ್ಟ ಮಣಿಗಳಾಗಿ ಸದಾ ಸಂತುಷ್ಟರಾಗಿರಬೇಕು ಮತ್ತು ಎಲ್ಲರಿಗೂ ಸಂತುಷ್ಟರನ್ನಾಗಿ ಮಾಡಿಸಬೇಕು. ಯಾವ್ದ್ರಿಂದ? ಬಂದವರಿಗೆಲ್ಲ ಟೀ ಕಾಫಿ ಕೊಡ್ಬೇಕಾ? ಹೇಗೆ ಸಂತುಷ್ಟ ಮಾಡೋದು ಎಲ್ಲರನ್ನ? ಈಶ್ವರಿ ಜ್ಞಾನ. ಓಕೆ, ಬೇರೆಯವ್ರನ್ನ ಸಂತುಷ್ಟ ಮಾಡೋದು ಆಮೇಲೆ ನೋಡೋಣ. ನೀವು ಸಂತುಷ್ಟ ಆಗೋದು ಹೆಂಗೆ? ಈಶ್ವರಿ ಜ್ಞಾನ. ಬರೀ ಜ್ಞಾನ ಇದ್ರಾಗ್ಬಿಡತ್ತಾ? ಅದನ್ನ ಚಿಂತನೆ ಮಾಡಿದಾಗ ಚಿಂತನ ಮಂಥನ ಮಾಡಬೇಕು. ಭಗವಂತ ಹೇಳ್ತಾನೆ ಸಂತುಷ್ಟರಾಗೋದು ಹೇಗೆ ಅಂತ ಅದಕ್ಕೊಂದು ಉದಾಹರಣೆ ಇದೆ. ಒಂದ್ಸಲ ಕುಬೇರ ಶಿವನ ಹತ್ರ ಬಂದಿದ್ದಂತೆ. ಎಲ್ಲರಿಗೂ ಊಟವನ್ನ ಕೊಟ್ಟು ಬಿಟ್ಟಿದ್ದೇನೆ, ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ. ಯಾವಾಗ ಬರ್ತೀರಾ? ಕಳೆದ ನಾಳೆನೇ ಬರ್ತೇನೆ ಹೇಳಿದ್ರು. ಸರಿ,
ಆಯ್ತು ಅಂತ ಹೇಳ್ಬಿಟ್ಟು ಕುಬೇರ ತನ್ನ ಮನೆಗೆ ಹೋಗ್ಬಿಟ್ಟು ಕತೆ ಇದು ಸರಿನಾ, ಇಲ್ಲ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿದಂತೆ. ಮಾಡಿದ್ಮೇಲೆ ಅವಾಗ ಶಿವನಿಗೆ ಗೊತ್ತಾಯ್ತಂತೆ ಇವನಿಗೆ ಅಹಂಕಾರ ಬಂದಿದೆ, ಸರಿ ತೆಗಿಬೇಕು ಇವನಿಗೆ ಅಹಂಕಾರ ಅಂತ. ಕುಬೇರ ಅಂದ್ರೆ ಶ್ರೀಮಂತ ದೇವತೆ ಅಲ್ವಾ. ಮರುದಿನ ಗಣೇಶನಿಗೆ ಕಳಿಸಿದ್ದಂತೆ, ನೋಡಪ್ಪ ನಿನಗೆ ಊಟ ಅಂದ್ರೆ ಇಷ್ಟ ತಾನೆ, ಇವತ್ತು ಕುಬೇರನ ಮನೆಗೆ ಊಟ ಕರೆದಿದ್ದಾರೆ, ನನ್ಗೆ ಸ್ವಲ್ಪ ಬ್ಯೂಸ್ ಇದೆ, ನೀನು ಹೋಗು ಅಂತ. ಗಣಪತಿ ಖುಷಿ ಆಗ್ಬಿಡ್ತು. ಮೊದಲೇ ದಿನ ಅಪ್ಪ ಹೇಳಿರ್ತಾನಲ್ಲ, ಬೆಳಗ್ಗೆ ತಿಂಡಿನೇ ತಿನ್ನೋದಿಲ್ಲ ಸರಿನಾ, ಸೀದಾ ಹೋಗ್ಬಿಡಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಗಣಪತಿಗೆ ನೈವೇದ್ಯ ಇಡಬೇಕಲ್ಲ, ಮೊದಲ ಪೂಜೆ. ಎದೆಗಡೆ ಇಟ್ಟಾಗ ಪೂಜೆ ಯಾವಾಗ ಮುಗಿತದೆ ನೋಡ್ತಾ ಇರ್ತಾನೆ, ಎಲ್ಲಾ ಭಕ್ಷ್ಯಗಳನ್ನ ಇಟ್ಟಿರ್ತಾರಲ್ಲ ಸರಿನಾ. ಪೂಜೆ ಮುಗಿದ ತಕ್ಷಣ ಒಂದು ಸಲ ಸೊಂಡ್ಲಲ್ಲಿ ಎಲ್ಲ ತೆಗೆದ್ಬಿಟ್ಟು ಚಿದಾಗ್ಬಿಡ್ತಾನೆ. ಮತ್ತೆ ಊಟ ಬೇಕು ಅಂತ ಹೇಳ್ತಾನೆ ಸರಿನಾ. ಮತ್ತೆ ತಂದ್ಬಿಟ್ಟು ಏನ್ ಮಾಡ್ತಾರೆ, ಊಟ ಬಡಿಸ್ತಾರೆ, ತಿಂದು ಮುಗಿಸಿ ಬಿಡ್ತಾನೆ. ಎಷ್ಟು ಮಾಡಿ ಸಾವಿರಾರು ಜನಕ್ಕೆ ಮಾಡಿದ್ರು ಎಲ್ಲಾ ಊಟನೂ ಕೂಡ ಏನಾಗ್ಬಿಡ್ತದೆ ಅವನಿಗೆ, ತಿಂದಾಗ್ಬಿಡ್ತದೆ. ಅಲ್ಲಿ ಅಡಿಗೆ ಮಾಡೋರು ಹೇಳ್ತಾರೆ ಎಲ್ಲ ಖಾಲಿ ಆಯ್ತು, ಸಾವಿರಾರು ಜನ ಹೊಟ್ಟೆ ಹಸಿವಿಂದ ಬಳಲ್ತಾ ಇದ್ದಾರೆ, ಈ ಗಣೇಶನ ಹೊಟ್ಟೆನೇ ತುಂಬಿಲ್ಲ, ಡೊಳ್ಳೊಟ್ಟೆ ಗಣೇಶ ಅಂತ ಸರಿನಾ. ಅವ ಕುಬೇರ ಹೇಳ್ತಾನೆ, ನಿನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗಲ್ಲಪ್ಪ ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಹೊಟ್ಟೆ ತುಂಬಿಸ್ಬೇಕು, ನನಗೆ ಅಪ್ಪನೂ ಕೂಡ ಹೇಳಿದ್ದ ಹೊಟ್ಟೆ ತುಂಬಾ ಊಟ ಸಿಗ್ತದೆ ಅಂತ, ಈಗ ನಾನು ನಿಂಗೆ ಬಿಡೋದಿಲ್ಲ ಅಂತ. ಕುಬೇರ ಓಡೋಗ್ತಾನೆ, ಈಗ ಗಣಪತಿ ಮಾತು ಕೇಳೋದಿಲ್ಲ ಅಂತ ಶಿವನ ಹತ್ರ ಹೋಗ್ತಾನೆ. ಅವ ಕೇಳ್ತಾನೆ ಏನಾಯ್ತು, ಊಟಕ್ಕಂತ ಕರೆದ್ಬಿಟ್ಟು ನನಗೆ ಊಟನೇ ಕೊಟ್ಟಿಲ್ಲ. ಶಿವ ಹೇಳ್ತಾನೆ, ಪ್ರಪಂಚದಲ್ಲಿ ಯಾರು ಊಟ ಕೊಟ್ಟರು ನಿನಗೆ ಹೊಟ್ಟೆ ತುಂಬೋದಿಲ್ಲ, ನಿನ್ನಮ್ಮ ನೋಡಲ್ಲಿ ಎಳ್ಳುಂಡೆ ಮಾಡ್ತಿದಾರ, ವಾಸನೆ ಬರ್ತಿದ್ಯಾ, ಅಲ್ಲಿ ಹೋಗಿ ತಿನ್ನು ಅಂತ ಹೇಳ್ತಾನೆ. ಹಾ ಅಮ್ಮ ಮಾಡ್ತಿದಾರ ಅಂತ ಹೋಗ್ಬಿಟ್ಟು ಇಷ್ಟು ಸಣ್ಣ ಎಳ್ಳುಂಡೆ ತಿಂದಾಗ ಏನಾಗ್ತದೆ, ದೊಡ್ಡ ತೇಗ ಬರ್ತದೆ. ಹಾ ಈಗ ಹೊಟ್ಟೆ ತುಂಬ್ತು ಅಂತ ಹೇಳ್ತಾನೆ. ಈಗ ಪ್ರಶ್ನೆ, ಸರಿ ಅಣ್ಣವ್ರೆ, ಈ ಕತೆ ನಮ್ಗೆ ಯಾಕೆ ಹೇಳ್ತಾ ಇದ್ದೀರಿ, ನಮ್ಗೂ ಎಳ್ಳುಂಡೆ ಕೊಡ್ತೀರಾ? ವಿಷಯ ಏನು ಅಂತಂದ್ರೆ ಆತ್ಮೇರೆ, ಪ್ರಪಂಚದಲ್ಲಿರುವಂತ ಯಾವುದೇ ಸುಖವನ್ನ ನೀವು ಪಡೆದರೂ ಕೂಡ ಪರಮಾತ್ಮ ಆತ್ಮಿಕ ತಾಯಿ ಕೊಡುವಂತಹ ಪಾಲನೆ, ಆಹಾರದ ರುಚಿ, ಆ ಪ್ರೀತಿ, ಆ ಸ್ನೇಹ, ಆ ನನ್ನತನ, ಆ ಅನುಭವ ಏನಿದೆ, ಅದರಲ್ಲಿ ಆತ್ಮ ಏನು ತೃಪ್ತವಾಗ್ತದೆ, ಅದು ಬೇರೆ ಯಾವುದರಲ್ಲೂ ಆಗಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ವಿಶ್ವದಲ್ಲಿ ಎಷ್ಟೇ ಆಹಾರ ಇದ್ರೂ ಕೂಡ ತಾಯಿಯ ಎದೆಯ ಹಾಲಿನಷ್ಟು ಪೌಷ್ಟಿಕವಾಗಿರುವಂತ ಆಹಾರ ಮಗುವು ಬೇರೆ ಎಲ್ಲೂ ಸಿಗೋದಿಲ್ಲ. ಹಾಗೆಯೇ ಆತ್ಮದ ತಾಯಿ ಯಾರು? ಪರಮಾತ್ಮ. ಅವನಲ್ಲಿ ಮನಸ್ಸನ್ನ ಇಟ್ಟು ಬೆಳಗಿಂದ ಸಾಯಂಕಾಲದವರೆಗೆ ಪ್ರತಿ ಕ್ಷಣ ನಿಮ್ಮ ಜೀವನದಲ್ಲಿ ಅವನಿಂದ ಪಾಲನೆ, ರಕ್ಷಣೆ, ಪ್ರೀತಿ, ಆಹಾರ, ಸ್ವಚ್ಛತೆ, ಯಾರು ಇದನ್ನ ಪ್ರತಿದಿನ ಪ್ರತಿ ಕರ್ಮದಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಾರೋ ಅವ್ರು ಸದಾ ಹೇಗಿರ್ತಾರೆ, ಸಂತುಷ್ಟವಾಗಿರ್ತಾರೆ. ಅಂದ್ರೆ ನಿಮ್ಮ ಮನಸ್ಸು ಬುದ್ಧಿ ಎಷ್ಟು ಪರಮಾತ್ಮನ ಜೊತೆಯಲ್ಲಿ ಇದೆ. ಪರಮಾತ್ಮ ಕೊಡುವಂತ ನಿರಾಕಾರ ಆಹಾರವನ್ನ ಸ್ವೀಕಾರ ಮಾಡೋದಲ್ಲಿ, ಬೇರೆಯವರಿಗೆ ಕೊಡೋದಲ್ಲಿ ಮಗ್ನವಾಗಿದೆ. ಬಾಬಾ ಹೇಳ್ತಾರೆ, ಸಂತುಷ್ಟರಾಗಿ, ಸಂತುಷ್ಟ ಮಣಿಗಳಾಗ್ಬಿಟ್ಟು ಸದಾ ನೀವು ಸಂತುಷ್ಟರಾಗಿರಿ ಮತ್ತು ಬೇರೆಯವರನ್ನು ಸಂತುಷ್ಟರನ್ನಾಗಿ ಮಾಡಿ. ಆದ್ಮೇಲೆ ಸಂತುಷ್ಟ ಆಗ್ಬೇಕಾಗಿರೋದು ಯಾರು? ನಾನು ಯಾರು? ಆತ್ಮ. ಆತ್ಮಕ್ಕೆ ಗೋಬಿ ಮಂಚೂರಿ ಕೊಟ್ರೆ ಸಂತುಷ್ಟ ಆಗತ್ತೋ ಆಗಲ್ವೋ? ಆಗಲ್ಲ. ಅದೇ ಅಕ್ಕ, ಶರೀರಕ್ಕೆ ಮಾತ್ರ ಅದು. ಅದು ಕೊಟ್ಟೋದು ನಾಲಿಗೆಗೆ ಮತ್ತು ಶರೀರಕ್ಕೆ, ಹೌದಲ್ವಾ? ಕೊಡ್ಬೇಕಾಗಿರೋದು ಯಾವ್ದಕ್ಕೆ? ಆತ್ಮನಿಗೆ. ಆ ಆತ್ಮನಿಗೂ ಶುದ್ಧವಾದಂತ, ಪರಿಶುದ್ಧವಾದಂತಹ ಏನ್ ಮಾಡ್ಬೇಕು, ಆಹಾರವನ್ನು ಕೊಟ್ಟಾಗ ಪ್ರತಿದಿನ ನೋಡಿ, ನಿಮ್ಮ ಶರೀರ ಒಳ್ಳೆ ಆಹಾರ ಕೊಡ್ತೀರಿ, ಸ್ನಾನನೇ ಮಾಡಿಸ್ಬೇಡಿ, ಏನಾಗ್ತದೆ? ಒಳಗಡೆ ಶರೀರವನ್ನು ಸ್ವಚ್ಛನೆ ಮಾಡಬೇಡಿ, ಮಲಮೂತ್ರವನ್ನು ಹೊರಗಡೆ ಕಳಿಸಲೇಬೇಡಿ, ಏನಾಗ್ಬಿಡ್ತದೆ? ಊಟ ಮಾತ್ರ ತುಂಬಾ ಚೆನ್ನಾಗಿದೆ, ಸರಿ, ಸ್ವಚ್ಛತೆ ಮಾಡಬೇಕು, ಅದಕ್ಕೆ ನಿದ್ರೆ ಮಾಡಬೇಕು, ಕಾಯಿಲೆ ಬಂದಾಗ ಅದಕ್ಕೆ ಮೆಡಿಸಿನ್ ಕೊಡಬೇಕು, ಊಟ ತಿಂಡಿ ಕೊಡಬೇಕು, ಎಲ್ಲವನ್ನು ಸರಿಯಾಗಿ ನೀವು ಮೇಂಟೆನೆನ್ಸ್ ಮಾಡಿದಾಗ ತಾನೆ ಆ ಶರೀರ ನಿಮ್ಮ ಮಾತನ್ನ ಕೇಳುತ್ತೆ. ಹಾಗೇನೆ ಪ್ರತಿದಿನ ಆತ್ಮ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯಗಳ ಸಹಿತ ಸ್ಥೂಲ ಕರ್ಮೇಂದ್ರಿಯವನ್ನು ಬೇಕಾಗಿರೋದನ್ನು ಕೊಡ್ತಾ ಹೋದಾಗ ಅವಾಗ ಆತ್ಮ ಸಂತುಷ್ಟವಾಗಿರ್ತದೆ ಮತ್ತು ಬೇರೆಯವರನ್ನು ಸಂತುಷ್ಟ ಪಡಿಸುತ್ತೆ.
ಸರಿ, ನಾನು ಸಂತುಷ್ಟವಾಗಿರಬೇಕು, ಸರಿ ಆತ್ಮೀಯರೇ. ಬೇರೆಯವ್ರನ್ನ ನಾನು ಯಾಕೆ ಸಂತುಷ್ಟ ಮಾಡಿಸ್ಬೇಕು? ನಾನು ಚೆನ್ನಾಗಿದ್ರೆ ಸಾಕಲ್ವಾ? ನನ್ನ ರೂಮ್ನಲ್ಲಿ, ನನ್ನ ಬೆಡ್ಡಲ್ಲಿ, ನನ್ನ ಟಿವಿ ಎದುರುಗಡೆ, ನನ್ನ ಮೊಬೈಲ್ ಕಡೆ ನಾನು ಚೆನ್ನಾಗಿದ್ರೆ ಸಾಕು. ಬೇರೆಯವ್ರ ಕತೆ ತಗೊಂಡು ನಾವೇನ್ ಮಾಡೋಣ? ಬೇರೆಯವರು ಸಂತುಷ್ಟವಾಗಿರಬೇಕೋ ಬೇಡವೋ? ಇರ್ಬೇಕು. ಇರ್ಬೇಕು. ಅದ್ಯಾಕೆ? ಎಲ್ಲರೂ ಏನ್ರಿ? ನಮ್ಮ ಸಹೋದರರು ಹಾ ಸಹೋದರರು ಅವರು. ಎಲ್ಲಾ ನಮ್ಮ ಸಹೋದರ ಯಾಕೆ ಅಂತಂದ್ರೆ ನೀವು ಅವರೆಲ್ಲರ ಹತ್ರ ಸಾಲ ತಗೊಂಡಿದ್ದೀರಿ. ಆ ಸಾಲವನ್ನ ನೀವು ತೀರ್ಸಿಲ್ಲ ಅಂತಂದ್ರೆ ಆ ದಿನದಲ್ಲಿ ಮಧ್ಯ 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 ಬಂದ್ಬಿಟ್ಟು ಅವ್ರು ಏನ್ ಕೇಳ್ತಾ ಇರ್ತಾರೆ? ಸಾಲ Payment. ಕೇಳ್ತಾರೆ. ಸಾಲ ಸಾಲ ಕೇಳ್ತಾ ಇರ್ತಾರೆ. ಸಾಲ ಕೇಳಿದಾಗ ನಿಮ್ಗೆ ಏನಾಗುತ್ತೆ? ಯಾವ ಕೆಲ್ಸಕ್ಕೆ ಹೋಗ್ತಾ ಇರ್ತೀರೋ ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಓಕೆ, ಅದಕ್ಕಾಗಿ ಅವರು ಸಂತುಷ್ಟವಾಗಿರಬೇಕು, ನೀವು ಸಂತುಷ್ಟವಾಗಿರಬೇಕು ಅಂತಂದ್ರೆ ಪ್ರತಿದಿನ ರಾಜಯೋಗದ ಅಭ್ಯಾಸದಿಂದ ಅವರಿಗೆಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಪೇಮೆಂಟ್ ಅನ್ನ ಮಾಡಬೇಕಾಗ್ತದೆ. ಈ ರೀತಿ ಪೂರ್ತಿ ವರ್ಷ ಪ್ರತಿ ಸೆಕೆಂಡ್ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಪ್ರತಿಯೊಂದು ಆತ್ಮರಿಗೆ, ಈಶ್ವರೀಯ ಪರಿವಾರದವರಿರ್ಬೋದು, ಲೌಕಿಕ ಪರಿವಾರದವರು ಇರ್ಬೋದು, ಪಂಚತತ್ವಗಳಿರ್ಬೋದು, ಜಡವಸ್ತುಗಳಿರ್ಬೋದು, ಚೈತನ್ಯ ವಸ್ತುಗಳಿರ್ಬೋದು, ಸರ್ವರಿಗೂ ಕೂಡ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಶ್ವಾಸದಲ್ಲಿ, ಪ್ರತಿ ಕರ್ಮದಲ್ಲಿ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ಬಿಟ್ಟು ಅವರು ಸಂತುಷ್ಟವಾಗಿರಬೇಕು. ಆವಾಗ ಆ ಸಂತುಷ್ಟತೆ ಫಲ ನೀವು ಕೂಡ ಹೇಗಿರ್ತೀರಿ? ಸಂತುಷ್ಟವಾಗಿರ್ತೀರಿ. ಅದಕ್ಕೋಸ್ಕರ ಏನು ಮಾಡಬೇಕು ಹೇಳುವಂಥದನ್ನ ಇವತ್ತು ಬಾಬಾ ನಮ್ಗೆ ತಿಳಿಸ್ತಾ ಇದ್ದಾರೆ. ಇವತ್ತು ದಿಲಾರಾಮ್, ಹೃದಯರಾಮ ತಂದೆ ತನ್ನ ರಾಜದುಲಾರೆ ಅಂತಂದ್ರೆ ತಾಯಿಯ ಮಡಿದಲ್ಲಿ ಇರುವಂತ ಪ್ರೀತಿಯ ಮಗು. ಓಕೆ, ಆ ಮಗು ಯಾರ ಮೇಲೆ ರಾಜ್ಯಭಾರ ಮಾಡ್ತಾ ಇರ್ತದೆ? ತಾಯಿ ಮೇಲೆ. ಆ ಮಗು ತಾಯಿಯ ಕೂದಲನ್ನ ಗಟ್ಟಿಯಾಗಿ ಹಿಡಿದು ಬಿಟ್ಟು ಎಳೆಯತ್ತೆ. ತಾಯಿಗೆ ನೋವಾಗತ್ತೆ. ಅವಾಗ ತಾಯಿ ಮಗುಗೆ ಏಟ್ ಕೊಡ್ತಾರೋ ಕೊಡಲ್ವು? ಕೊಡೋದಿಲ್ಲ. ಕೊಡಲ್ಲ. ಏನ್ ಮಾಡ್ತಾರೆ? ಪ್ರೀತಿ ಮಾಡ್ತಾನೆ. ಉತ್ತರ ತಾಯಿಯಂದಿರಿಗೆ ಕೊಡ್ಲಿ ನೋಡೋಣ. ಪ್ರಶ್ನೆ ತಾಯಿಯಂದಿರಿಗೆ ಕೇಳಿದ್ದು. ಈಗ ಮಾತ್ರ ತಲೆ ಬಾಚ್ಕೊಂಡು ಬಂದಿದ್ದಾರೆ, ಹೇರ್ ಡೈ ಹಾಕೊಂಡು ಬ್ಲ್ಯಾಕ್ ಆಗ್ಬಿಟ್ಟು ಮಗುನ ಎತ್ಕೊಂಡಿದ್ದಾರೆ, ಕ್ಲೀನ ಗಟ್ಟಿಯಾಗಿ ಎಳಿತಾ ಇದ್ದಾರೆ, ನೋವು ಆಗ್ತಾ ಇದೆ. ನಿಮ್ದೇ ಮಗು, ಬೇರೆಯವ್ರ ಮಗು ಅಲ್ಲ. ಬೈತಿರೋ ಏಟ್ ಕೊಡ್ತಿರೋ ಕೊಡಲ್ವೋ? ಕೊಡಲ್ಲ ರೀ. ಅದ್ಯಾಕೋ? ನಮ್ದು ಮಗು ಅನ್ನೋದು ಗೊತ್ತಿರುತ್ತೆ. ಹೌದಲ್ವಾ? ನಮ್ಮ ಮಗು ಅಂದ್ರೆ ರಾಜ್ಯಭಾರ ಮಾಡಿ ಸರಿ ಸರಿಯಾಗೆಲ್ಲ ಡೆಕೋರೇಷನ್ ಮಾಡ್ಕೊಂಡು ಬಸ್ಸಲ್ಲಿ ಕುತ್ಕೊಂಡಿರ್ತೀರಾ, ಯಾರ್ದೋ ಜೊತೆಲಿರುವಂತ ಪ್ರಯಾಣಿಕರ ಜೊತೆಗೆ ಸ್ವಲ್ಪ ಏನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತದೆ. ಸುಮ್ನೆ ಇರ್ತಿರೋ, ಜಗಳ ಮಾಡ್ತಿರೋ? ಏನ್ ಮಾಡ್ತೀರಿ? ಅವ್ರೇನು ಸ್ವಲ್ಪ ಮಾತಾಡಿದ್ದಕ್ಕೆ ಅವ್ರ ಜೊತೆ ಜಗಳ ಮಾಡ್ಬಿಟ್ರಿ. ಇಲ್ಲಿ ಮಗು ಕೈ ಎಳೆದ್ಬಿಟ್ಟು ಹಿಂಗ್ ಗಟ್ಟಿಯಾಗಿ ಎಳೆದ್ರು ಕೂಡ ನೀವೇನ್ ಮಾಡ್ತೀರಾ? ಅವರನ್ನ ಮುದ್ದು ಮಾಡ್ತೀರಲ್ವಾ? ಯಾಕ ನನ್ನ ಮಗು. ಹಾಗೆ ಭಗವಂತ ಹೇಳ್ತಾರೆ, ನನ್ನ ಮಡಿಲಲ್ಲಿ ಇದ್ಬಿಟ್ಟು ನನ್ನ ಹತ್ರ ಅಧಿಕಾರವನ್ನ ಸ್ಥಾಪನೆ ಮಾಡ್ತಿದ್ದೀರಾ? ನನ್ನ ಹತ್ರ ಪ್ರೀತಿಯಿಂದ ಜಗಳ ಮಾಡ್ತಿದ್ದೀರಾ? ಪ್ರೀತಿಯಿಂದ ಸ್ನೇಹದಿಂದ ಇದ್ದೀರಾ? ಅಥವಾ ಶಾಂತಿ ಕೊಡು, ಪ್ರೀತಿ ಕೊಡು, ಸಂತೋಷ ಕೊಡು ಅಂತ ಬೇಡ್ತಾ ಇದ್ದೀರೋ? ಎದಗಡೆ ಕುತ್ಕೊಂಡಿದ್ದೀರೋ, ಮಡಿಲಲ್ಲಿ ಕುತ್ಕೊಂಡಿದ್ದೀರೋ? ಎಲ್ಲಾ ಮಕ್ಕಳಿದ್ರು ಕೂಡ ಎಲ್ಲ ಮಕ್ಕಳನ್ನು ಕೂಡ ತಾಯಿ ಮಡಿಲಲ್ಲಿ ಇಟ್ಕೊಳ್ಳೋದಿಲ್ವಲ್ಲ. ಯಾರು ಸ್ವಚ್ಛ ಮಗು ಇಡ್ತಾರೋ, ಯಾರು ತಾಯಿಯ ಮಾತನ್ನ ಕೇಳ್ತಾರೋ, ಯಾರು ತಾಯಿಗೆ ಪ್ರೀತಿಯನ್ನ ಮಾಡ್ತಾರೋ ಅವರನ್ನ ತಾಯಿ ಸದಾ ಮಡಿಲಲ್ಲಿ ಇಟ್ಕೊಳ್ತಾರೆ, ತಲೆ ಮೇಲೆ ಇಟ್ಕೊಳ್ತಾರೆ, ಹೆಗಲ ಮೇಲೆ ಇಟ್ಕೊಳ್ತಾರಲ್ವಾ? ಸದಾ ಕಾಲ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಅವ್ರನ್ನ ರಕ್ಷಣೆ ಮಾಡ್ತಾರಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ನೀವು ಭಗವಂತನನ್ನ ನೋಡ್ತಾ ಇದ್ದೀರೋ, ಭಗವಂತ ನಿಮ್ಮನ್ನ ನೋಡ್ತಾ ಇದ್ದಾರೋ ಪ್ರತಿ ಕ್ಷಣ. ಸಣ್ಣ ಮಗು ಇದ್ದಾಗ ಒಂದೊಂದು ಕ್ಷಣನೂ ಕೂಡ ಮಗು ಏನು ಮಾಡತ್ತೆ ಹೇಳುವಂಥದ್ದು ಗಮನ ತಾಯಿಗಿರುತ್ತೆ ಆತ್ಮೀಯರೇ. ಅದಕ್ಕಾಗಿ ನೀವು ರಾಜದುಲಾರೆ ಮಗುನ ಆ ಪ್ರೀತಿ ಪ್ರತಿ ಕ್ಷಣದಲ್ಲೂ ಪ್ರತಿ ಕರ್ಮದಲ್ಲೂ ನಿಮಗೆ ಸಿಗ್ತಾ ಇದೆಯಾ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಆ ಪರಮಾತ್ಮನ ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ, ನಿಮಗೆ ಮಾತ್ರ ಸಿಗ್ತಾ ಇದೆ. ಕೋಟ್ಯಾಂತರ ಆತ್ಮಗಳಿದ್ದಾರೆ, ಅವರಿನ್ನು ಹಣ ಬಲದಲ್ಲಿ, ತೋಳು ಬಲದಲ್ಲಿ, ಪೊಸಿಷನ್ ಬಲದಲ್ಲಿ ಮಗ್ನರಾಗಿದ್ದಾರೆ. ಅದರ ನಿಜವಾದಂತ ಪ್ರೀತಿ ಪಾಲನೆ ಅದಲ್ಲ. ಆದರೆ ನೀವು ಕೆಲವೊಂದು ಆತ್ಮಗಳಿಗೆ ಮಾತ್ರ ಆ ಪ್ರೀತಿ ಹೇಳುವಂಥದ್ದು ಸಿಗತ್ತೆ. ಹಾಗಿದ್ರೆ
ಮಕ್ಕಳೇ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪರಮಾತ್ಮನ ಪ್ರೀತಿ ಅನುಭವ ಆಗ್ತಾ ಇದೆಯಾ? ಪರಮಾತ್ಮನ ಪಾಲನೆ ಸಿಗ್ತಾ ಇದೆಯಾ? ಹೌದು ಬಾಬಾ, ಸಿಗ್ತಾ ಇದೆ. ಏನ್ ಸಿಗ್ತಾ ಇದೆ? ಮೊದ್ಲು ಬಾಬಾ ನಾವು ತುಂಬಾ ಬಡವರಿದ್ವಾ, ನೆಲದ ಮೇಲೆ ಚಾಪೆ ಮೇಲೆ ಮಾಡ್ಕೊಳ್ತಿದ್ವಾ. ಇವಾಗ ಸಪರೇಟ್ ಆಗಿ ರೂಮ್ ಸಿಕ್ಕಿದೆ, ಮಂಚ ಸಿಕ್ಕಿದೆ, ಬೆಡ್ ಸಿಕ್ಕಿದೆ. ಇದು ಪರಮಾತ್ಮನ ಪಾಲನೆ, ಹೌದು ಅಲ್ವೋ? ಅಲ್ಲ ಅಲ್ಲ. ಅಲ್ಲ. ಅಲ್ಲ ಮತ್ತೆ ಮತ್ತೆ ಅದು ಪರಮಾತ್ಮನ ಮಾಯೆ. ಪಾಲನೆ. ಆ ಆತ್ಮನ ಪ್ರೀತಿ ಸಿಕ್ಕಿದೆ. ಶಾಂತಿ, ಪ್ರೀತಿ, ಸ್ನೇಹ, ಸಫಲತೆ, ಖುಷಿ, ನಿರಾಕಾರವಾದ ಏನು ಸಿಗತ್ತೋ ಅದು ನಿಜವಾದಂತ ಪರಮಾತ್ಮ. ಪರಮ ಆತ್ಮ ಆತ್ಮನಿಗೆ ಪಾಲನೆಯನ್ನ ಕೊಡ್ತಾರೆ. ಆದ್ಮೇಲೆ ಇವತ್ತು ನಾವು ನೋಡಿದೀವಿ ಪ್ರಪಂಚದಲ್ಲಿ ಶಾರೀರಿಕವಾಗಿ ಬಡತನದಲ್ಲಿ ಇದ್ರೂ ಕೂಡ ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಂಡಿದ್ಯಾದ್ರೆ ಏನಾಗ್ತದೆ? ಆ ಪರಮಾತ್ಮನ ಪ್ರೀತಿಯ ಎದುರುಗಡೆಗೆ ಶಾರೀರಿಕವಾದಂತ ಸುಖ ಏನಾಗ್ತದೆ? ಒಂದಿತ್ತಿ ಏನು ಕಾಗವಿಷ್ಟು ಸಮಾನ ಅಂತ ಹೇಳ್ತಾರೆ. ಯಾರು ಆ ಆಧ್ಯಾತ್ಮಿಕ ಪಾರಮಾರ್ಥಿಕ ಸುಖವನ್ನ ಅನುಭವಿಸಿದಾರೋ ಅವರಿಗೆ ಮಾತ್ರ ಗೊತ್ತಿರ್ತದೆ ಇಂದ್ರಿಯ ಸುಖಕ್ಕೂ ಅತೀಂದ್ರಿಯ ಸುಖಕ್ಕೂ ಏನು ವ್ಯತ್ಯಾಸ ಅಂತ, ಅಲ್ವಾ? ಇಂದ್ರಿಯ ಸುಖ ಬೇಕು 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 ಅಂತ ಅನಿಸತ್ತೆ, ಅದನ್ನು ತೆಗೆದುಕೊಂಡಷ್ಟು ಆರೋಗ್ಯ ಹಾಳಾಗತ್ತೆ. ಅತೀಂದ್ರಿಯ ಸುಖ ತೆಗೆದುಕೊಂಡಷ್ಟು ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ವಿಶ್ವ ಪರಿವರ್ತನೂ ಕೂಡ ಆಗತ್ತೆ. ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ, ಭಗವಂತನ ಪಾಲನೆಯಿಂದ ನೀವು ದೊಡ್ಡವರಾಗ್ತಾ ಇದ್ದೀರಾ? ಪ್ರತಿ ಸಮಯದಲ್ಲೂ ನಿಮ್ಗೆ ಅನಿಸ್ತಾ ಇದೆಯಾ ಇವತ್ತು ನಮ್ಗೆ ಬಾಬಾನೇ ಊಟ ಕೊಡ್ತಿದ್ದಾರೆ, ಬಾಬಾನೇ ಜ್ಞಾನ ಹೇಳ್ತಿದ್ದಾರೆ? ನಿನ್ನೆ ನನ್ನ ಮನಸ್ಸಲ್ಲಿ ಏನು ಪ್ರಶ್ನೆ ಬಂತು ಅದಕ್ಕೆ ಕರೆಕ್ಟಾಗಿ ಇವತ್ತು ಭಗವಂತ ಉತ್ತರವನ್ನ ಕೊಡ್ತಿದ್ದಾರೆ. ಇವತ್ತು ನನಗೆ ಶಕ್ತಿಯನ್ನ ಕೊಡ್ತಿದ್ದಾರೆ. ಪರಮಾತ್ಮನ ಪಾಲನೆ ಅಂತಂದ್ರೆ ಬೆಳಿಗ್ಗೆ ಮಲಗಿರುವಂತ ಮಗುಗೆ ಅಮ್ಮನೇ ಅಲ್ಲಾಡ್ಸ್ಬಿಟ್ಟು ಏಳ್ಸ್ಬೇಕು, ಮಡಿಲಲ್ಲಿ ಎತ್ಕೊಂಡು ಹೋಗ್ಬೇಕು. ಮಗ, ಪುಟ್ಟ ಇದ್ಯಾ, ಕಂಡುಬಿಟ್ಟಿಯಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ಅಲ್ಲಿ ಬಾತ್ರೂಮ್ ಅಲ್ಲಿ ಕರ್ಕೊಂಡೋಗಿ ಬಟ್ಟೆ ತೆಗೆದು ಸ್ನಾನ ಮಾಡಿಸಿ ತಿಂಡಿ ಕೊಟ್ಟು, ಮಗುವಿನ ಹೋಮ್ವರ್ಕ್ ಕೂಡ ಇವತ್ತಿನ ತಾಯಿಯಂದಿರು ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಎಲ್ಲ ವೈಯಕ್ತಿಕ ಕರ್ಮವನ್ನ, ವಿಶ್ವ ಸೇವೆ, ಎಲ್ಲ ಜವಾಬ್ದಾರಿಯನ್ನ ಭಗವಂತ ಮಾಡ್ತಾ ಇದ್ದಾರೆ ಹೇಳುವಂತ ಅನುಭವ ಪ್ರತಿ ಕ್ಷಣದಲ್ಲಿ ನಿಮಗೆ ಆಗ್ಬೇಕು. ಪರಮಾತ್ಮ ನಿಮ್ಮ ಜೊತೆಯಲ್ಲಿ ಇದ್ದಾರೆ, ನಿಮ್ಮ ಮನದಲ್ಲಿ ಇದ್ದಾರೆ, ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಸ್ವಚ್ಛತೆ, ಶುದ್ಧತೆ ಹೇಳುವಂಥದ್ದು ಇರಬೇಕಾಗ್ತದೆ. ನೆನೆದವರ ಮನದಲ್ಲಿ ಯಾರು ನನ್ನನ್ನ ಪ್ರೀತಿಯಿಂದ ನೆನಿತಾರೋ ಅವರ ಮನದಲ್ಲಿ ನಾನು ಇರ್ತೇನೆ ಅಂತ ಹೇಳಿದ್ರೆ ಹೊರತು ಮನೆಯಲ್ಲಿ ಇರ್ತೇನೆ ಅಂತ ಭಗವಂತ ಹೇಳಿದಿಲ್ಲ ಬಾಬಾ. ನೆನೆದವರ ಮನದಲ್ಲಿ ಯಾರು ನೆನೀತಾರೆ. ನಾನಾಗಿ ನಾನು ಹೋಗೋದಿಲ್ಲ. ಡಾಕ್ಟರ್ ಪೇಷಂಟ್ ಹತ್ರ ಬರ್ತಾರೋ, ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾರೋ? ಪೇಷಂಟ್ ಡಾಕ್ಟರ್ ಹೋಗ್ತಾನೆ. ನಮಗೆ ಭಗವಂತನ ಅವಶ್ಯಕತೆ ಇದೆಯೋ ಅಥವಾ ಭಗವಂತನಿಗೆ ನಮ್ಮ ಅವಶ್ಯಕತೆ ಇದೆಯೋ? ನಮಗೆ ಭಗವಂತನ ಅವಶ್ಯಕತೆ ಇದೆ. ಅಂದ್ಮೇಲೆ ನಾವು ಅವನನ್ನ ಇಟ್ಕೊಳ್ಬೇಕಲ್ವಾ ಮನೆಯಲ್ಲಿ? ಅದಕ್ಕಾಗಿ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ನೀವು ರಾಜ್ಯ ಅಧಿಕಾರಿಗಳಾಗಿದ್ದೀರಾ. ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳು ಮತ್ತು ಸ್ಥೂಲ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳ್ತಾವ. ಹೆಂಗ್ ಗೊತ್ತಾಗತ್ತೆ? ಅಮೃತ ಬೆಳಗ್ಗೆ ಎದ್ದು ಕೂತ್ಕೊಂಡಿರ್ತೀರಾ, ಮನಸ್ಸಿಗೆ ಹೇಳ್ತೀರಾ 45 ನಿಮಿಷ ಎಲ್ಲೂ ಹೋಗ್ಬೇಡ ಅಂತ. ಅದು 1 ನಿಮಿಷ ಕೂತ್ಕೊಳ್ತಾರೆ, ಆಮೇಲೆ ಊರು ಸುತ್ತಾ ಇರ್ತದೆ. ಅಂದ್ರೆ ಅದು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ಶರೀರವನ್ನು ಹೇಳಿದ್ರೆ ಕೂತ್ಕೊಳ್ತದೆ. ಓಕೆ, ಅದೇ ಟಿವಿಲಿ ಯಾವುದೋ ಬೇಕಾಗಿರೋ ಒಂದು ಫಿಲ್ಮ್ ಬರಲಿ, ಸೀರಿಯಲ್ ಬರಲಿ, ಹೆಂಗೆ ಕಣ್ಣು ಬಾಯಿಗೆ ಬಿಟ್ಬಿಟ್ಟು ಕೂತ್ಕೊಳ್ತಾ ಇರ್ತೀರಾ. 4 ಸೊಳ್ಳೆ ಒಳಗಡೆ ಹೋಗಿ 8 ಹೊರಗಡೆ ಬರ್ತದೆ, ಗೊತ್ತೇ ಆಗೋದು. ಮಾಡ್ಕೊಂಡು ಕುಂತಿರ್ತೀವಿ ಏಕಾಗ್ರತೆಯಿಂದ ಅಲ್ವಾ? ಅಲ್ಲ, ನೀವು ಈಗ ಕೂತ್ಕೊಳ್ಳಲ್ಲ, ಮೊದಲು ಕೂತ್ಕೊಳ್ತಿದ್ರಿ, ಗೊತ್ತಿಲ್ಲ ನನಗೆ ನೀವೇನ್ ಮಾಡ್ತಿದ್ದೀರಿ ಅಂತ ಅಲ್ವಾ? ಅದಕ್ಕೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ಮನಬುದ್ಧಿ ಸಂಸ್ಕಾರ ಸಹಿತ ಸ್ಥೂಲ ಕರ್ಮೇಂದ್ರಿಯಗಳು ಸದಾ ನಿಮ್ಮ ಮಾತನ್ನ ಕೇಳ್ತಾವೋ ಅಥವಾ ಆವಾಗ ಮಾತನ್ನ ಕೇಳ್ತಾವೋ? ಸದಾ. ಈಗ ನಿಮ್ಮ ಶರೀರ ನಿಮ್ಮ ಮಾತನ್ನ ಯಾವಾಗ ಕೇಳತ್ತೆ ಹೇಳಿ ನೋಡೋಣ. ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಮ ಶರೀರ ನಿಮ್ಮ ಮಾತು ಕೇಳ್ಬೇಕಂದ್ರೆ ಏನ್ ಮಾಡ್ಬೇಕು? ಎಂದು ಸ್ವಚ್ಛತೆ ಮಾಡಿ ಇಟ್ಕೊಂಡು ಕೇಳ್ತೀವಿ. ರಾತ್ರಿ ನಿದ್ದೆ ಸರಿಯಾಗಿರ್ಬೇಕು, ಬೆಳಗ್ಗೆ ಶರೀರದ ಆಂತರಿಕ ಸ್ವಚ್ಛತೆ ಆಗಿರ್ಬೇಕು, ಹೊರಗಡೆ ಸ್ನಾನ ಮಾಡಿರ್ಬೇಕು, ಶುದ್ಧವಾದ ಬಟ್ಟೆ ಹಾಕೊಂಡಿರ್ಬೇಕು, ಆಹಾರ ಕೊಟ್ಟಿರ್ಬೇಕು. ನಿನಗೆ ಎಷ್ಟು ಸಮಯ ನೀವು ಕಾಫಿ ಟೀ ಕೊಡ್ತಿರೋದನ್ನ ಕೊಡ್ತಾ ಇರ್ಬೇಕು. ಅರ್ಧ ಗಂಟೆ ಲೇಟ್ ಆಗಿಬಿಡುತ್ತೆ, ಏನೋ ಬಂದ್ಬಿಡ್ತದೆ. ನೀರು ಕೊಡೋದು ಲೇಟ್ ಆಗಿಬಿಟ್ರೆ ತೊಂದರೆ ಆಗಿಬಿಡ್ತದೆ ಅಲ್ವಾ? ಮಳೆ ಬಂತು ಅಂದ್ರೆ ತೊಂದರೆ ಆಗ್ಬಿಡ್ತದೆ, ಸೆಕೆ ಬಂದು ತೊಂದರೆ ಆಗ್ಬಿಡ್ತದೆ. ಅಂದ್ರೆ ಅದಕ್ಕೆ ವ್ಯತಿರಿಕ್ತವಾದಂತ ಯಾವುದೋ ಒಂದು ವಿಷಯಗಳು, ಸಂಗತಿಗಳು, ವಸ್ತುಗಳು ಸಿಕ್ಕಿದಾಗ ಏನಾಗ್ತದೆ? ಅದು ನಿಮ್ಮ ಮಾತನ್ನ ಕೇಳೋದಿಲ್ಲ.
ಹೊಟ್ಟೆ ನೋವಿದೆ, ಮಂಡಿ ನೋವಿದೆ, ತಲೆನೋವಿದೆ, ಅದು ನಿಮ್ಮ ಮಾತು ಕೇಳತ್ತಾ? ಕೇಳಲ್ಲ. ಪದೇ ಪದೇ ಮನಸ್ಸು ಆ ನೋವಿನ ಕಡೆಗೆ ಹೋಗ್ತಾ ಇರ್ತದೆ ಆತ್ಮೀಯರೇ. ಅದಕ್ಕೇನು ಬೇಕು ಅದನ್ನು ನಾವು ಕೊಡಬೇಕಲ್ವಾ? ಹಾಗೇನೆ ಪೂರ್ತಿ ದಿನ ಚೆಕ್ ಮಾಡ್ಕೊಳ್ಳಿ, ನೀವು ಸಂಪೂರ್ಣವಾಗಿ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ. ವಿಶೇಷವಾಗಿ ಮನಬುದ್ಧಿ ಸಂಸ್ಕಾರದ ಮೇಲೆ ನೀವು ಸ್ವರಾಜ್ಯ ಅಧಿಕಾರಿಗಳಾಗಬೇಕು ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ ಆ ಮನಬುದ್ಧಿ ಸಂಸ್ಕಾರ ಸಹಿತ ಆತ್ಮನಿಗೆ ಏನು ಪಾಲನೆ, ರಕ್ಷಣೆ, ಸ್ವಚ್ಛತೆ, ಭೋಜನ ಬೇಕೋ ಅದನ್ನ ರಾಜಯೋಗದ ಮೂಲಕ ಕೊಡಲೇಬೇಕು. ಕರ್ಮದ ಮಧ್ಯದಲ್ಲೂ ಕೂಡ ಅದಕ್ಕೆ ಶಕ್ತಿಯನ್ನ ಕೊಡ್ತಾ ಇದ್ದಾಗ ಅದು ನಿಮ್ಮ ಮಾತನ್ನ ಕೇಳತ್ತೆ. ವರ್ತಮಾನ ಪ್ರಪಂಚ ಹೇಗಿದೆ ಅಂತಂದ್ರೆ ಆತ್ಮೀಯರೇ, ನಮ್ಮ ಜೊತೆಯಲ್ಲಿ ಆಹಾರವನ್ನ ಇಟ್ಕೊಳ್ಳೋದಿಲ್ಲ, ನಾವು ಟ್ಯಾಬ್ಲೆಟ್ಸ್ ಇಟ್ಕೊಳ್ತೀವಿ. ಗ್ಯಾಸ್ಟ್ರಿಕ್ ಬಂದ ತಿನ್ಲಿಕ್ಕೆ ಟ್ಯಾಬ್ಲೆಟ್ಸ್, ತಲೆನೋವು ಬಂದು ತಗೊಳ್ಳಿಕ್ಕೆ ಟ್ಯಾಬ್ಲೆಟ್ಸ್, ಜ್ವರ ಬಂದು ತಗೊಳ್ಳಿಕ್ಕೆ ಟ್ಯಾಬ್ಲೆಟ್ಸ್. ಅಂದ್ರೆ ಆಹಾರದ ಕಡೆ ಗಮನ ಕೊಡೋದಿಲ್ಲ. ಹಣ 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 ಹಣ, ಹಣದ ಹಿಂದ್ಗಡೆ ಹೋಗಿ 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 ಹಣ ಆಗ್ಬಿಟ್ಟಿದೆ. ಟ್ಯಾಬ್ಲೆಟ್ಸಿನ ಮೂಲಕ ಟೆಂಪ್ರರಿ ಕಡಿಮೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ ಹೊರತು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದ ಕಡೆಗೆ ನಾವು ಗಮನವನ್ನ ಕೊಡೋದಿಲ್ಲ ಆತ್ಮೀಯರೇ. ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಮೃತ ವೇಳೆ ಚೆನ್ನಾಗಿ ನಿದ್ರೆ ಮಾಡ್ಬಿಡೋದು, ಆಮೇಲೆ ಕಷ್ಟ ಅಂತ ಹೇಳೋದು. ಯಾರೇನ್ ಮಾಡ್ಬೇಕು? ಬೆಳಿಗ್ಗೆ ಎದ್ದು ತಿಂಡಿ ತಿಂದೇನೆ ಕೆಲ್ಸಕ್ಕೆ ಹೋದೇನಾಗ್ಬಿಡ್ತದೆ. ಬೆಂಗಳೂರಂತ ಊರುಗಳಲ್ಲಿ ನಾನು ನೋಡ್ತೇನೆ, ಮಹಿಳೆಯರು ಶರೀರವನ್ನು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ತಿಂಡಿ ತಿನ್ನೋದಿಲ್ಲ, ತಿಂಡಿ ಡಬ್ಬ ಹಂಗೆ ಇರ್ತದೆ ಬ್ಯಾಗಲ್ಲಿ. ಹೊರಗಡೆ ಮಾತ್ರ ನಾವು ಸುಂದರವಾಗಿದ್ದೀವಿ ಮತ್ತೆ ತೋರ್ಪಡಿಕೆ, ಇದೆಲ್ಲ ನಾಟಕ ಆತ್ಮೀಯರು, ಇದು ಸತ್ಯಾಂಶ ಅಲ್ಲ. ಅದಕ್ಕಾಗಿ ಮೊದಲು ಆತ್ಮವನ್ನ ಶಕ್ತಿಭರಿತವಾಗಿ ಮಾಡಿ, ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಅದಕ್ಕೆ ಪಾಲನೆಯನ್ನ ಕೊಡಿ, ಶರೀರದ ನಿರ್ವಹಣೆ ಮಾಡಿ, ಧನ ವಸ್ತುಗಳು ಇದನ್ನೆಲ್ಲ ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಪರಿವಾರದವನ್ನು ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಕರ್ಮಕ್ಷೇತ್ರಕ್ಕೆ ಹೋಗಿ ಎಲ್ಲವನ್ನ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡಿ, ಆವಾಗ ನಿಮ್ಗೆ ಸಫಲತೆ ಹೇಳುವಂತ ಸಿಗ್ತಾ ಹೋಗ್ತದೆ. ಆವಾಗೆಲ್ಲ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳುತ್ತಾವೆ. ಅಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಯಾವ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಮನಬುದ್ಧಿ ಸಂಸ್ಕಾರಕ್ಕೆ ನೀವು ಯಾವ ರೀತಿ ಶಕ್ತಿಯನ್ನ ಕೊಡ್ತಾ ಇದ್ದೀರಾ, ಆವಾಗೆಲ್ಲನೂ ಕೂಡ ಅದು ನಿಮ್ಮ ಮಾತನ್ನ ಕೇಳುತ್ತ. ಅಣ್ಣವ್ರೆ, ಸಿಟ್ಟು ಮಾಡಬೇಡ ಅಂದ್ರೂ ಅದು ಮಾಡ್ತಾ ಇರ್ತದೆ. ಯಾಕೆ ಮಾಡ್ತಾ ಇರ್ತದೆ? ಕಂಟ್ರೋಲಿಂಗ್ ಪವರ್ ಇಲ್ಲ ಅಂತ ಅರ್ಥ. ವರ್ತಮಾನ ಸಮಯದಲ್ಲಿ ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಎಷ್ಟು ನೀವು ರಾಜ್ಯಭಾರ ಮಾಡ್ತೀರೋ ಅಷ್ಟು ಭವಿಷ್ಯದಲ್ಲಿ 21 ಜನ್ಮನು ಕೂಡ ರಾಜರಾಗಿ ವಿಶ್ವದ ರಾಜ್ಯಭಾರವನ್ನು ನೀವು ಮಾಡ್ತಾ ಇರ್ತೀರಿ. ನೀವು ರಾಜಯೋಗಿಗಳು, ಪ್ರಜಾಯೋಗಿಗಳು? ರಾಜಯೋಗಿಗಳು. ಅದೇಂಗ್ ಗೊತ್ತಾಗ್ತದೆ? ಕೇಂದ್ರಗಳ ಮೇಲೆ ರಾಜ್ಯ. ನಿಮ್ಮ ಮಾತನ್ನ ಕರ್ಮೇಂದ್ರಿಯಗಳು ಕೇಳಿದ್ರೆ ನೀವು ರಾಜಯೋಗಿಗಳು. ಕರ್ಮಯೋಗಿಯ ಮಾತನ್ನ ರಾಜ ಕೇಳಿದ್ರೆ, ಕರ್ಮೇಂದ್ರಿಯಗಳ ಮಾತನ್ನ ರಾಜ ಕೇಳಿದ್ರೆ ಪ್ರಜಾಯೋಗಿಗಳು. ಸರಿನಾ? ಒಂದ್ಸಲ ಬಾಬನ ಮನೆಗೆ ಹೋಗಿರ್ತೀರಾ, ಒಬ್ಬರೇ ಹೋಗಿರ್ತೀರಾ, ಮನೇಲಿ ಅಕ್ಕವ್ರು ಹೇಳಿ ಕಳ್ಸಿರ್ತಾರೆ, ನೋಡ್ರಿ ಶುಗರ್ ಇದೆ, ಸ್ವೀಟ್ ಗಿಟ್ ತಿನ್ಬೇಡಿ ಅಂತ. ಸರಿನಾ? ಅಲ್ಲೋಗ್ಬಿಟ್ಟು ತಟ್ಟೆಯಲ್ಲಿ ಸ್ವೀಟ್ ಹಾಕ್ತಾರೆ. ಮೌಂಟ್ ಆಬು ಹೋಗಿದ್ದೀರ ಅಂತ ತಿಳ್ಕೊಳ್ಳಿ, ಯಾರು ನೋಡ್ತಾ ಇಲ್ವಲ್ಲ, ಯಾರು ಪರಿಚಯ ಇರಲ್ಲ. ಆತ್ಮ ಹೇಳ್ತಾ ಇರ್ತದೆ, ಶುಗರ್ ಬರ್ತದೆ, ತಲೆ ಸುತ್ತದೆ, ತಿನ್ಬೇಡ ಅಂತ. ಯಾರು ಹೇಳ್ತಾ ಇರ್ತಾರೆ? ಆತ್ಮ. ಮನಸ್ಸು ಹೇಳ್ತಾ ಇದೆ, ಯಾರು ನೋಡ್ತಾ ಇಲ್ವಲ್ಲ, ತಿನ್ಬಿಡು, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಅಂತ. ಆತ್ಮದ ಮಾತು ಕೇಳ್ತಿರೋ, ಮನಸ್ಸಿನ ಮಾತು ಕೇಳ್ತಿರೋ? ಆತ್ಮದ ಮಾತು ಕೇಳಬೇಕು. ಕೇಳ್ಬೇಕು. ಕೇಳೋದು ಯಾರ ಮಾತನ್ನ? ಮನಸ್ಸಿನ ಮಾತು. ಆತ್ಮ ಹೇಳ್ತಾ ಇರ್ತಾರೆ, ರಾತ್ರಿ ಮಲ್ಕೊಳ್ಬೇಕು, ಅದೇನಂತ ಅಮೃತ ವೇಳೆಗೆ ಹೇಳ್ಬೇಕು ಅಂತ. ಓಕೆ, ಎದ್ದ ತಕ್ಷಣ ಮನಸ್ಸಿನ ಹೇಳ್ತಾರೆ 5 ನಿಮಿಷ ಮಲ್ಕೊಂಡ್ಬಿಟ್ಟು ಎದ್ಬಿಡೋಣ ಅಂತ ಹೇಳ್ತದೆ. 5 ನಿಮಿಷ ಮಲ್ಕೊಂಡ್ಬಿಡಿದ್ರೆ ಕರೆಕ್ಟಾಗಿ 5 ಗಂಟೆ ಆಗ್ಬಿಡ್ತದೆ. ಯಾರ ಮಾತು ಕೇಳ್ತೀರಿ? ಮನಸ್ಸಿನ ಮಾತು. ಅವಾಗ ನೀವು ರಾಜಯೋಗಿಗಳು ಹೌದೋ ಅಲ್ವೋ? ಅಲ್ಲ. ಅಲ್ಲ. ಯೋಗದಲ್ಲಿ ಕುತ್ಕೊಂಡಾಗ ಹೇಳ್ತಾರೆ ನೀವು ನಿದ್ರೆ ಮಾಡಬೇಡ, 5 ನಿಮಿಷ ನಿದ್ರೆ ಮಾಡ್ತಾರೆ. ರಾಜಯೋಗಿಗಳೇ, ಪ್ರಜಾಯೋಗಿಗಳು? ಪ್ರಜಾಯೋಗಿಗಳು. ಚೆಕ್ ಮಾಡ್ಕೊಳ್ಳಿ. ಸರಿನಾ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಯೋಗಿಗಳು ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಭಗವಂತನ ಶಕ್ತಿಯಿಂದ ನೀವು ಆತ್ಮ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯಗಳಿಗೆ ಸರಿಯಾದ ಮಾರ್ಗದಲ್ಲಿ ನೀವು ಕರ್ಕೊಂಡು ಹೋಗಿದ್ದೆ ಆದ್ರೆ ವರ್ತಮಾನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಭಗವಂತ ಜೊತೆಗೆ ನೀವು ಮಸ್ತಾಗಿರಿ. ಬೇರೆ ಪ್ರಪಂಚ ಹೆಂಗಿರ್ತ ಅದು ನಿಮ್ಗೆ ಚಿಂತೆ ಬೇಡ. ಲೌಕಿಕದಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಅವ್ರು ಮಸ್ತಾಗಿರ್ತಾರೆ, ಅವ್ರ ಅಮ್ಮ ಎಷ್ಟು ಬೇಕಾದ್ರೂ ತಲೆನೋವು ಬಂದಿದ್ದು ಬೊಬ್ಬೆ ಹೊಡ್ಕೊಳ್ಳಿ, ಅವ್ರಿಗೆ ಸಂಬಂಧ ಇಲ್ಲ.
ಹಾಗೆ ಈಶ್ವರಿಯ ಸುಖದಲ್ಲಿ ನೀವು ಮಸ್ತಾಗಿದೆ ಆದ್ಮೇಲೆ ಹಂಗಂತ ಕೈ ಕೊಟ್ಕೊಂಡು ಅದನ್ನೇ ಮಾಡ್ತಾ ಕೂತ್ಕೊಳ್ಳಿ ಅಂತಲ್ಲ, ಅದರ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡ್ತಾ ಹೋಗಿ ಆತ್ಮೀಯರೇ. ಆವಾಗ ನೋಡಿ ನಿಮ್ಮ ಸಹಿತ ವಿಶ್ವದ ಬದಲಾವಣೆ ಯಾವ ರೀತಿ ಆಗತ್ತೆ. ಹೇಳ್ತಾರೆ ವರ್ತಮಾನ ಸಮಯದಲ್ಲಿ ನೀವು ಭಗವಂತನ ಜೊತೆಯಲ್ಲಿ ಈ ರೀತಿ ಆ ಪಾಲನೆ, ರಕ್ಷಣೆ, ಶಿಕ್ಷಣ, ಶ್ರೀಮತ ಪಡ್ಕೊಂಡಿರುವಂತ ಆಧಾರ, ಪ್ರತಿಫಲ, ಕರ್ಮದ ಫಲ ಪೂರ್ತಿ 5,000 ವರ್ಷದಲ್ಲೂ ಕೂಡ ಅದರ ಪ್ರತಿಫಲನೆ ಆಗತ್ತೆ. ಕರ್ಮ ಸಾಧನೆ, ಪುರುಷಾರ್ಥ, ಸೇವೆ ಈ ಜನ್ಮದಲ್ಲಿ ಸ್ವಲ್ಪ ಸಮಯದಲ್ಲಿ, ಅದರ ಫಲ ಪೂರ್ತಿ 5,000 ವರ್ಷದಲ್ಲಿ ಬರ್ತದೆ. ಹೇಗೆ ಭಗವಂತ ಹೇಳ್ತಾರೆ, ಮಕ್ಕಳೇ ಆರಂಭದಲ್ಲಿ ನಿಮ್ಮ ಸ್ವಂತ ಮನೆ ಯಾವುದು? ಪರಂಧಾಮ. ಪರಂಧಾಮ. ಪರಂಧಾಮದಲ್ಲಿ ಎಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಿ? ತಂದೆ ಜೊತೆ. ಆ ಶಿವಬಾಬಾರ ತಂದೆ ಹತ್ರ. ಶಿವಬಾಬನ ಮಡಿಲಲ್ಲಿ, ಹತ್ರ ಅಲ್ಲ ಮಡಿಲಲ್ಲಿ. ಹತ್ರ ಅಂದ್ರೆ ಪಕ್ಕದಲ್ಲೂ ಆಗ್ಬಿಡ್ಬೋದು, ಹತ್ರ ಗಿತ್ರ ಇಲ್ಲ, ಬಾಬನ ಮಡಿಲಲ್ಲೇ ಒಳಗಡೆನೆ ಕುತ್ಕೊಳ್ಬೇಕು ಅಲ್ವಾ. ಅದಕ್ಕೆ ಭಗವಂತ ಹೇಳ್ತಾರೆ, ಹೀಗೆ ಆಕಾಶವನ್ನ ನೀವು ನೋಡಿದಾಗ ಕೆಲವೊಂದು ನಕ್ಷತ್ರಗಳು ಚೆನ್ನಾಗಿ ಹೊಳಿತಾವಲ್ವಾ, ಹಾಗೆ ವರ್ತಮಾನ ಸಮಯದಲ್ಲಿ ಯಾವ ಮಕ್ಕಳು ಹೆಚ್ಚಿಗೆ ಸಾಧನೆಯನ್ನ ಮಾಡಿರ್ತಾರೋ, ಆ ತಂದೆಯಿಂದ ಪಾಲನೆ ಪಡ್ಕೊಂಡಿರ್ತಾರೋ ಅವ್ರೇನಾಗಿರ್ತಾರೆ, ಚೆನ್ನಾಗಿ ಹೊಳಿತಾ ಇರ್ತಾರೆ. ಬೆಳಿಗ್ಗೆ ಒಂದು ಮಗು ಎದ್ದಿದೆ, ಸ್ಕೂಲಿಗೆ ಹೋಗ್ಬೇಕು, ಅಮ್ಮ 5 ಗಂಟೆಯಿಂದ ಎಳಿಸ್ತಾನೆ ಇದ್ದಾರೆ, 7:15 ಏಳೋದೇ ಇಲ್ಲ. 8 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು, 7:45 ಹೇಳ್ತಾರೆ. ಆವಾಗ ಆ ಮಗುಗೆ ತಾಯಿ ಸ್ನಾನ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲಲ್ವಾ. ಅದೇ 5 ಗಂಟೆಗೆ ಎದ್ರೆ ಆಗತ್ತೆ. ಮಾಡಿಸ್ತಾರೆ. ಮೈಸೂರು ಸ್ಯಾಂಡ್ ಸೋಪ್ ಹಾಕಿ ಬಿಸಿ ಬಿಸಿ ನೀರಿನಲ್ಲಿ 2 ಸಲ 3 ಸಲ 4 ಸಲ ಏನ್ ಮಾಡ್ಬೋದು, ಚೆನ್ನಾಗಿ ಬ್ರಷ್ ಹಾಕಿ ಉಜ್ಜಿ ಬಿಟ್ಟು ಕ್ಲೀನ್ ಮಾಡಿ ಏನ್ ಮಾಡ್ಬೋದು, ಕಳಿಸ್ಬೋದು ಅಲ್ವಾ. ಟೈಮ್ ಇದ್ರೆ ಮಗು ಫೇರ್ ಅಂಡ್ ಲವ್ಲಿ ಎಲ್ಲ ಹಚ್ಚಿ ಪೌಡ್ರ್ ಗಿಡ ಹಚ್ಚಿಬಿಟ್ಟು ಚೆನ್ನಾಗಿ ಶೃಂಗಾರ ಮಾಡಿ ಕಳಿಸ್ಬೋದು. ಯಾರು? ಅಮ್ಮ. ಅಮ್ಮ. ಅಂದ್ರೆ ಶರೀರಕ್ಕೆ ಮಾಡಿ ಅಂತ ಹೇಳ್ತಾ ಇಲ್ಲ ಬಾಬಾ, ಆತ್ಮ ಕೇಳ್ತಾ ಇರುವಂಥದ್ದು. ಹಾಗೆ ಯಾವ ಮಗು ವರ್ತಮಾನ ಸಮಯದಲ್ಲಿ ಭಗವಂತನ ಕೈಯಲ್ಲಿ, ಭಗವಂತನ ಬ್ಯೂಟಿ ಪಾರ್ಲರ್ನಲ್ಲಿ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನ ಸುಂದರ ಮಾಡ್ಕೊಂಡಿರ್ತಾರೋ ಅದರ ಪ್ರತಿಫಲ ಪರಮಧಾಮದಲ್ಲಿ ಚೆನ್ನಾಗಿ ಹೊಳಿತಾ ಇರ್ತಾರೆ, ಭಗವಂತನ ಹತ್ತಿರದಲ್ಲಿ ಇರ್ತಾರೆ. ಓಕೆ, ನಿಮ್ಮ ಮನೇಲಿ ಇವಾಗ ಬಲ್ಬ್ ಇದೆಯೋ ಇಲ್ವೋ? ಇದೆ. ಓಕೆ, ಆ ಬಲ್ಬಿನ ಕಾರಣದಿಂದ ನಿಮ್ಮ ಮನೆಯಲ್ಲಿರುವಂತ ವಸ್ತುಗಳು ಹೊಳಿತಾ ಇದ್ದಾವೋ ಇಲ್ವೋ? ಹೊಳಿತಾ ಇದೆ. ಹಾಗೆ ನಿಮ್ಮ ಮನೇಲಿ ಯಾವ ವಸ್ತು ಹೆಚ್ಚಿಗೆ ಹೊಳಿತಾ ಇದೆ? ಬಲ್ಬ್. ಅಲ್ವಾ. ಬಲ್ಬು ಯಾಕಂದ್ರೆ ಕರೆಂಟಿನ ಜೊತೆ ಕನೆಕ್ಷನ್ ಇರುವಂತ ಕಾರಣದಿಂದ ಬಲ್ಬ್ ಚೆನ್ನಾಗಿ ಹೊಳೆಯುತ್ತೆ. ಅಲ್ಲಿಂದ ಹೊರಡುವಂತ ಕಿರಣಗಳು ಬೇರೆ ಕಡೆ ಬಿದ್ದಾಗ ಅದನ್ನು ಹೊಳಿತಾವೆ, ಅದ ಪರ್ಸೆಂಟೇಜ್ ಕಡಿಮೆ. ಬಲ್ಬಿನ ದೂರದಲ್ಲಿ ಹೋಗ್ತಾ ಹೋಗ್ತಾ ಅದಕ್ಕೆ ಕಪ್ಪು ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ. ಬಲ್ಬಿನ ಹತ್ರ ಬಂದಾಗ ಬೆಳಕು ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಹೇಗಿದೆ, ನೀವು ಬಲ್ಬ್ ಆಗ್ಬೇಕು ಅಥವಾ ಗೋಡೆ ಪೇಂಟು ಏನಾಗ್ಬೇಕು? ಬಲ್ಬ್ ಆಗ್ಬೇಕು. ಅದಕ್ಕೆ ಸದಾ ಹೊಳಿತಾ ಇದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಕೇಳ್ತಿದ್ದಾರೆ. ಅದಕ್ಕಾಗಿ ಪರಮಧಾಮದಲ್ಲೂ ಭಗವಂತನ ಹತ್ತಿರದಲ್ಲಿ ಭಗವಂತನ ಜೊತೆಯಲ್ಲಿ ಚೆನ್ನಾಗಿ ಹೊಳಿತಾ ಇರುವಂತ ನಕ್ಷತ್ರವಾಗಿರ್ತೀರಿ. ಸರಿ, ಅಲ್ಲಿಂದ ಸತ್ಯುಗಕ್ಕೆ ಬನ್ನಿ. ಯಾವ ಧರ್ಮಾತ್ಮರು, ಯಾವ ಮಹಾತ್ಮರು, ಯಾವ ಪುಣ್ಯಾತ್ಮರು, ರಾಜಕೀಯ ನಾಯಕರು, ಫಿಲ್ಮ್ ಆಕ್ಟರೂ ಕೂಡ ಆರ್ಥಿಕ ಕರ್ಮ ಮಾಡ್ಲಿಕ್ಕಾಗಲ್ಲ. ಅಷ್ಟು ಪರ್ಸನಾಲಿಟಿ ಮತ್ತು ರಾಯಲ್ಟಿ, ಎಷ್ಟು ಗಂಭೀರತೆ, ಎಷ್ಟು ಆರೋಗ್ಯ, ಮುಖದಲ್ಲಿ ಇಷ್ಟು ಒಂದು ಕಳೆ, ಸದಾಕಾಲ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಹೊರಗಡೆ ಹೋಗ್ತಾ ಇರುವಂತ ದೇವತಾ ಭಾವ, ದಾತಾಪನ್ ಎಷ್ಟು ಸ್ಪಷ್ಟವಾಗಿ ಅನುಭವ ಆಗ್ತಾ ಇರ್ತದೆ. ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಶರೀರ ನೋಡ್ಬೇಡಿ, ಶರೀರ ಎಷ್ಟು ಬೆಳ್ಳಗಿದೆ ಅಂತ, ಆತ್ಮದಿಂದ ಎಷ್ಟು ಶಕ್ತಿ ಪ್ರವಾಹ ಆಗ್ತದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಎಷ್ಟು ರಾಯಲ್ಟಿ ಇರ್ತದೆ, ಅದರ ಆಧಾರದಲ್ಲಿ ಪ್ರಕೃತಿನೂ ಕೂಡ ಎಷ್ಟು ಸುಂದರವಾಗಿರ್ತದೆ. ಉದ್ಯಾನವನಗಳು, ಗಿಳಿಗಳು, ಅವುಗಳ ಒಂದು ಪಿಸು ನುಡಿ, ಚೀವ್ ಹೇಳುವಂತ ಒಂದು ಶಬ್ದ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನಾವು ಚಿಕ್ಕವರಿದ್ದಾಗ ಎಷ್ಟು ಒಂದು ಏನು ಗುಬ್ಬಚ್ಚಿಗಳು ಬಂದ್ಬಿಟ್ಟು ಸೌಂಡ್ ಮಾಡ್ತಿದ್ವು ಗೊತ್ತಾ? ಇವತ್ತು ಗುಬ್ಬಚ್ಚಿಗಳೇ ಇಲ್ಲ, ಕಾಗೆಗಳೇ ಇಲ್ಲ ಅಲ್ವಾ. ಎಲ್ಲಾ ಕಡೆಗೂ ಟೇಪ್ ರೆಕಾರ್ಡ್ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ, ಮೊಬೈಲ್ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ, ಟಿವಿ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ ನಾವು. ಆ ಶಬ್ದನೇ ಜಾಸ್ತಿ ಆಗಿದೆ. ಆ ಶಬ್ದನಾದ್ರೂ ಬೇಕು ಆದ್ಮೇಲೆ ಬೆಳಿಗ್ಗೆ ಎದ್ದಾಗ ಮಕ್ಕಳು ಮೊಮ್ಮಕ್ಕಳು ಅತ್ತೆ ಸೊಸೆ ಕರ 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 ಅಂತ ಕೂಗ್ತಲ್ಲ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ಹಂಗಾಯ್ತು ಹಿಂಗ. ಇದು ನಮ್ಗೆ ತಲೆ ತಿಂದೋಗ್ಬಿಡ್ತೀವಿ ಅಂತ. ಕರ್ಮದ ಲೆಕ್ಕಾಚಾರಗಳು. ಪ್ರಕೃತಿ ಎಷ್ಟು ಸುಂದರವಾಗಿರ್ತದೆ, ಪ್ರಕೃತಿನ ಇಷ್ಟು ಶಬ್ದಗಳ ರೂಪದಲ್ಲಿ
ಆ ಒಂದು ಗಾಯನವನ್ನ ಕೊಡ್ತಾ ಇರ್ತದೆ. ಗಾಳಿ ಇಷ್ಟು ತಂಪಾಗಿ ಬೀಸ್ತಾ ಇರ್ತದೆ, ಎಷ್ಟು ಒಂದು ರಾಯಲ್ಟಿ ಇರ್ತದೆ, ಎಷ್ಟು ಸುವಾಸನೆ, ಎಷ್ಟು ತಂಪಾದ ಹವೆ ಆತ್ಮೀಯರೇ, ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಅದಕ್ಕೆ ಕಾರಣ ಯಾವುದು? ವರ್ತಮಾನ ಸಮಯದಲ್ಲಿ ನೀವು ಇಷ್ಟು ಸಂತುಷ್ಟರಾಗಿ ಬೇರೆಯನ್ನು ಸಂತುಷ್ಟನಾಗಿ ಮಾಡ್ತಿರೋ ಅದರ ಆಧಾರದಲ್ಲಿ ಕರ್ಮದ ಫಲ. ನಾನು ಈಶ್ವರಿ ಸೇವೆಯಲ್ಲಿ ನೋಡ್ತಾ ಇದ್ದೀನಿ ಆತ್ಮೀಯರೇ, ನಮ್ಮನ್ನು ಎಷ್ಟು ಭಗವಂತ ಉಪಯೋಗ ಮಾಡ್ತಾರೋ ಅಷ್ಟು ಭಗವಂತನ ಶಕ್ತಿಯನ್ನ ಕೊಡ್ತಾರೋ, ನೀವೆಲ್ಲ ಆತ್ಮರು ಎಷ್ಟು ಖುಷಿ ಆಗ್ತಿರೋ, ಎಷ್ಟು ಧನ್ಯವಾದವನ್ನು ಹೇಳ್ತಿರೋ ಅಷ್ಟು ಮನಸ್ಸಿನಾಗ್ಬಿಡುತ್ತೆ, ತುಂಬಿ ಬಿಡ್ತಾರೆ. ಥ್ಯಾಂಕ್ ಯು ಬಾಬಾ. ಒಂದು ಸತ್ಯ ಹೇಳ್ತೇನೆ ಕೇಳಿ, ಇದೇ ನೀವು ಶಾರೀರಿಕವಾಗಿ ಲೌಕಿಕದವ್ರನ್ನ ಕರೆದು ಬಿಟ್ಟು 36 ವೆರೈಟಿ ಊಟವನ್ನ ಕೊಟ್ಟು 1 kg ಬಂಗಾರ ಕೊಟ್ಟರು ಕೂಡ ಅವ್ರ ಆಶೀರ್ವಾದ ಕೊಡೋದಿಲ್ಲ. ಬಂಗಾರ ಏನೋ ಕೊಟ್ಬಿಟ್ರು, ಆದ್ರೆ ವಜ್ರದ ಉಂಗುರ ಕೊಟ್ಟಿಲ್ಲ ಅಂತಾನೆ ಹೇಳ್ತಾರ ಅವ್ರು. ಎಷ್ಟು ಕೊಟ್ಟು ಸಂತೃಪ್ತತೆ ಇರೋದಿಲ್ಲ ಅವರಲ್ಲಿ ಆತ್ಮೀಯರ, ಆಶೀರ್ವಾದ ಸಿಗೋದಿಲ್ಲ. ಅದು ಮಾಡಿಲ್ಲ ಇದು ಮಾಡಿಲ್ಲ ಹೇಳೋದೇ ಕಂಪ್ಲೇಂಟ್ ಇರ್ತದೆ. ಅದಕ್ಕಾಗಿ ಆತ್ಮಿಕವಾಗಿ ಬೇಕಾಗಿರೋದನ್ನು, ಸತ್ಯವಾಗಿರೋದನ್ನು ಕೊಡಲಿಕ್ಕೆ ನಿಮಿತ್ತವಾಗಿ ಅವಾಗ ನೋಡಿ ಆ ಸುಖ ಹೇಗಿರ್ತದೆ. ಅದಕ್ಕಾಗಿ ಈಗಿನ ಕರ್ಮದ ಫಲ ಇಲ್ಲಿ ಏನು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡಿದ್ದೀರಿ, ಸತ್ಯುಗದಲ್ಲಿ ಇಲ್ಲಿ ಏನಾಗ್ತಾ ಇರ್ತದೆ? ಡಿಸ್ಚಾರ್ಜ್ ಆಗ್ತಾ ಇರ್ತದೆ. ಆ ನಂತರದಲ್ಲಿ ದ್ವಾಪರ ಯುಗದಲ್ಲಿ ಬನ್ನಿ, ನಿಮ್ಮನ್ನು ಎಷ್ಟು ಚೆನ್ನಾಗಿ ಜಡ ಮೂರ್ತಿಗಳ ಮೂಲಕ ಪೂಜೆಯನ್ನು ಕೂಡ ಏನ್ ಮಾಡ್ತಾ ಇರ್ತಾರೆ. ಓಕೆ, ಬೇರೆಯವರ ಮೂರ್ತಿಗಳು ಕೂಡ ಇರ್ತವೆ ಬಿಸಿಲಲ್ಲಿ, ಚಳಿಯಲ್ಲಿ ಅಲ್ವಾ. ನಿಮ್ಮ ಮೂರ್ತಿಗಳಿಗೆ 4 ಫೂಟ್ 5 ಫೂಟ್ ಮೂರ್ತಿ, ಗರ್ಭಗುಡಿ, ಅದಕ್ಕೆ ದೀಪ, ಅದಕ್ಕೆ ಬಲ್ಬು, ಹೂವು, ಅಲಂಕಾರ, ಆಭರಣಗಳು, ಎಷ್ಟೆಲ್ಲ ಏನ್ ಮಾಡ್ತಾರೆ, ಶೃಂಗಾರ ಮಾಡಿರ್ತಾರಲ್ವಾ. ಯಾಕೆ? ನೀವೇನೋ ಕರ್ಮವನ್ನ ಮಾಡಿದಿರಲ್ವಾ, ಏನೋ ಅವರಿಗೆ ಸಹಾಯ ಮಾಡಿದಿರಲ್ವಾ, ಅದಕ್ಕಾಗಿ ತಾನು ಅಷ್ಟೆಲ್ಲ ಪಾಲನೆಯನ್ನ ಮಾಡ್ತಿದ್ದಾರೆ. ಅದು ಎಲ್ಲದಕ್ಕೂ ಆಧಾರ ಯಾವುದು? ನಿಮ್ಗೆ ವಿಧಿವತ್ತಾಗಿ ಪೂಜೆ ಆಗ್ಬೇಕು ಅಂದಷ್ಟು ನೀವು ಸಾಧನೆಯನ್ನ ಮಾಡ್ಬೇಕಲ್ವಾ. ನೀವು ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಭಗವಂತನ ಮನೆಗೆ ಹೋಗಿ ಕ್ಲಾಸ್ ಕೇಳ್ಕೊಂಡು ಬಂದ್ರೆ ಏನಾಗ್ತದೆ? ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಾರೆ. ಹಾ ನೋಡಿ, ವಾರಕ್ಕೊಂದ್ಸಲ ಹೋದ್ರೆ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತಾರಂತ. ಓಕೆ, ವರ್ಷಕ್ಕೊಂದ್ಸಲ ಪೂಜೆ ಮಾಡಿದ್ರೆ ಪ್ರತಿದಿನ ಆ ದೇವಸ್ಥಾನದಲ್ಲಿ ನಿಮ್ಮ ಪಕ್ಕದಲ್ಲಿ ಕೋಳಿನೋ ಕುರಿನೋ ಮಲ್ಕೊಂಡಿರ್ತದೆ. ಬೆಂಗಳೂರಿನಲ್ಲಿ ಗಣೇಶನ ಹಬ್ಬದ ಟೈಮ್ನಲ್ಲಿ ನಾನು ನೋಡ್ತೇನೆ, ಗಲ್ಲಿಯಲ್ಲಿ ಗಣೇಶನ ಇಟ್ಟಿರ್ತಾರೆ. ಚಿಕ್ಕ ಮಕ್ಕಳು ಗಣೇಶನ ಇಟ್ಟು ಬಿಡ್ತಾರೆ. ಒಂದು ಟೆಂಟ್ ಹಾಕೋದು, ಗಣೇಶನ ಇಟ್ರು ಸಣ್ಣ, ರಾತ್ರಿ ಸಮಯದಲ್ಲಿ ಗಣೇಶನ ಪಕ್ಕದಲ್ಲಿ ಒಂದು ನಾಯಿ ಬಂದ್ಬಿಟ್ಟು ಮಲ್ಕೊಂಡಿದ್ದಿರ್ತದೆ. ಸಣ್ಣ, ಇದು ವಾಸ್ತವಿಕತೆ. ಅದಕ್ಕೆ ರಕ್ಷಣೆ ಇಲ್ಲ. ಹಾಗೆ ಇಲ್ಲೂ ಕೂಡ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ಸೀರಿಯಸ್ ಆಗಿ ಈಶ್ವರಿ ಸೇವೆಯಲ್ಲಿ. ಆಫೀಸಿಗೆ 4 ಗಂಟೆಗೆ ಹೋಗ್ಬೇಕಂದ್ರೆ 3 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಡ್ತೀವಿ. ಆದ್ರೆ ಈಶ್ವರಿ ಸೇವೆಯಲ್ಲಿ ಅಷ್ಟು ಸೀರಿಯಸ್ನೆಸ್ ಇಲ್ಲ, ಪರ್ಫೆಕ್ಟ್ನೆಸ್ ಇಲ್ಲ, ಸೆಳೆತ ಇಲ್ಲ, ಆಕರ್ಷಣೆ ಇಲ್ಲ. ಅದನ್ನ ನೀವು ಮಾಡಿಲ್ಲ ಅಂದ್ರೆ ಭಗವಂತ ಯಾಕೆ ನಿಮ್ಗೆ ಪ್ರೀತಿ ಮಾಡ್ಬೇಕು? ಭಗವಂತ ಯಾಕೆ ಮಡಿಲಲ್ಲಿ ಇಟ್ಕೊಳ್ಬೇಕು? ಊರು ಹೋಗ್ಬಿಟ್ಟು ಎಲ್ಲ ಕೊಳಚೆ ಮಾಡ್ಕೊಂಡು ಬಂದಿದ್ದೀರ, ಭಗವಂತ ನಿಮ್ಮನ್ನು ಯಾಕೆ ಮಡಿಲಲ್ಲಿ ಎತ್ಕೊಳ್ಬೇಕು ಹೇಳಿ ನೋಡೋಣ. ಅದಕ್ಕಾಗಿ ದ್ವಾಪರ ಯುಗದಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಮುಂದೆ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಬನ್ನಿ. ಸಂಗಮ ಯುಗದಲ್ಲಿ ಭಗವಂತ ನಿಮ್ಮನ್ನು ಇಷ್ಟು ಮಹಾನ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಲ್ವಾ. ನಿಮ್ಮಲ್ಲಿ ಏನೇನು ವಿಶೇಷತೆ ಇದೆಯೋ ಅದೆಲ್ಲವನ್ನ ಸ್ವಯಂ ಭಗವಂತನ ಏನ್ ಮಾಡ್ತಾರೆ, ತುಂಬುತ್ತಾರೆ. ಮಗುವಿನ ಬರ್ತಡೇ ಇರ್ತದೆ, ಓಕೆನಾ? ಸರಿ, ಬರ್ತಡೇ ದಿನ ಮಗು ಏನ್ ಮಾಡ್ತದೆ? ಮಗು ಹೇಗಿರ್ತದೆ? 3 ವರ್ಷದ ಮಗು, 3 ವರ್ಷದ ಮಗು. ಓಕೆ, ಮಗು ಹೇಗಿರ್ತದೆ ಬರ್ತಡೇ ದಿನ? ಲವಲವಿಕೆಯಿಂದ ಇರುತ್ತೆ. ಓಕೆ, ಆ ದಿನ ಮಗು ಸುಂದರವಾಗಿರ್ತದೋ ಇಲ್ವೋ? ಇರುತ್ತೆ. ಓಕೆ, ಅಮ್ಮ ಸುಂದರವಾಗಿ ಮಾಡಿದ್ರೆ ಇರುತ್ತೆ ಇದೆ. ಹಾ, ಆ ಮಗು ಜನ್ಮ ಕೊಟ್ಟಿದ್ಯಾರು? ತಾಯಿ. ಸ್ನಾನ ಮಾಡಿಸಿದ್ಯಾರು? ತಾಯಿ. ಹೊಸ ಬಟ್ಟೆ ತಂದಿದ್ಯಾರು? ತಾಯಿ. ಅಪ್ಪ. ಸರಿನಾ? ಪೌಡ್ ಗೀಡ್ ಹಚ್ಬಿಟ್ಟಿದೆ, ಚೆಂಡ್ ಗಿಂಡ್ ಹೊಡೆದ್ಬಿಟ್ಟೆಲ್ಲ ರೆಡಿ ಮಾಡಿದ್ಯಾರು? ತಾಯಿ. ಕೇಕ್ ತಂದಿದ್ಯಾರು? ಅಪ್ಪ. ಮೇಣದ ಬತ್ತಿ ತಂದಿದ್ಯಾರು? ಅಪ್ಪ. ಕಟ್ ಮಾಡೋದು ಯಾರು? ಮಗು. ಕೇಕ್ ಯಾರಿಗೆ ಸಿಗ್ತದೆ? ಗಿಫ್ಟ್ ಯಾರಿಗೆ ಸಿಗ್ತದೆ? ಅಮ್ಮನಿಗೆ ಸಿಗ್ತದ ಗಿಫ್ಟ್? ಗಿಫ್ಟ್ ಬಂದ ತಕ್ಷಣ ನಂದು ಬರ್ತಡೆ, ನಂದು ನಂದು ನಂದು. ಸರಿ, ಆ ಗಿಫ್ಟ್ ತಗೊಳ್ಳಿಕ್ಕೆ ಮಗು ಮಾಡಿದ್ದೇನು? ಏನು ಮಾಡಿಲ್ಲ. ಮಗು ಏನು ಮಾಡಿಲ್ಲ, ಮಾಡಿದ ಅಪ್ಪ ಅಮ್ಮ. ಹೌದಾ?
ಹೌದು. ಹಾಗೆ ಆತ್ಮೀಯರು ಒಂದು ವಿಷಯ ತಿಳ್ಕೊಳ್ಳಿ, ಈಶ್ವರೀಯ ಕಾರ್ಯದಲ್ಲಿ ನಮ್ಗೆ ಏನಾದರೂ ಹೆಸರು, ಕೀರ್ತಿ, ಗಾಯನ, ಪ್ರೀತಿ, ಅನುಭವ ಆಗ್ತಿದೆ ಅಂತಂದ್ರೆ ಅದಕ್ಕೆ ನಮ್ಮಪ್ಪ ಕಾರಣನೇ ಹೊರತು ನಾವು ಕಾರಣ ಅಲ್ಲ. ನಮ್ಮ ಅಪ್ಪ ಅಮ್ಮ ಕಾರಣ. ಅಪ್ಪ ಯಾರು? ಶುಭ ಶುಭ ಅಮ್ಮ ಯಾರು? ಬ್ರಹ್ಮ. ಬ್ರಹ್ಮ. ಹಾ, ಅವರು ಅಪ್ಪ ಅಮ್ಮ ನಿಮ್ಗೆ ಏನು ಪ್ರೀತಿ ಪಾಲನೆಯನ್ನು ಕೊಟ್ಟಿದ್ದಾರೋ ಅದರ ಆಧಾರದಲ್ಲಿ ಎದೆಗಡರು ತಂದ್ಬಿಟ್ಟು ನಿಮ್ಗೆ ಗಿಫ್ಟ್ ಕೊಡ್ತಿದ್ದಾರೆ ಹೊರತು ಅದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ. ಈ ರೀತಿ ಸಂಗಮ ಯುಗದಲ್ಲಿ ನೀವು ಆ ರೀತಿ ಪಾಲನೆ ಪಡ್ಕೊಳ್ತಾ ಇದ್ದೀರಾ. ವಿಶೇಷವಾಗಿ ಮಾಡ್ತಾರೆ. ಸಂಗಮ ಯುಗದ ವಿಶೇಷತೆ ಪವಿತ್ರತೆ ಅಂತೆ. ಏನು ಪವಿತ್ರತೆ. ಪವಿತ್ರತೆ ಅಂದ್ರೆ? ಮನಸ್ಸು ಶುದ್ಧ. ಬುದ್ಧಿ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಹಾ, ಮನಸ್ಸು ಸ್ವಚ್ಛವಾಗಿ ಇಟ್ಕೊಳ್ಳೋದು. ಹೇಗೆ ಹೇಗಿಟ್ಕೊಳ್ಳೋದು? ಕರ್ಮೇನ ಅಲ್ಲಿ ಬಾಬಾ ನೆನಪಿನಲ್ಲಿರೋ ಮನಸ್ಸು ಬುದ್ಧಿ ಶರೀರವನ್ನು ಸ್ವಚ್ಛಾಗಿ ಇಟ್ಕೊಳ್ಬೇಕು. ಶರೀರನ ನೀರಿಗೆ ಸ್ನಾನ ಮಾಡಿ ಸ್ವಚ್ಛವಾಗಿ. ನೀರೊಳಗಡೆ ಮುಳುಗಿಸಿಡಿ, ಎಸಿಯಲ್ಲಿ ಇರಿ. ಮುಖ್ಯವಾಗಿ ಶರೀರವನ್ನು ಸ್ವಚ್ಛ ಮಾಡೋದು ನೀರಲ್ಲಲ್ವಾ? ನೀರಲ್ಲೇ ಯಾವಾಗ ಮುಳುಗೋಗಿದ್ರೆ ಅದು ಮಲಿನ ಆಗುವಂತ ಸಾಧ್ಯತೆನೇ ಇಲ್ಲ. ಹಾಗೆ ಮನಸ್ಸನ್ನು ಇಷ್ಟು ನಿರಂತರವಾಗಿ ಭಗವಂತನ ಜೊತೆಲಿ ಇರ್ತಿರೋ, ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಅಂತ ಹೇಳ್ತಾ ಇರ್ತಿರೋ ಅಷ್ಟು ನೀವು ಪವಿತ್ರವಾಗಿರ್ತೀರ. ನನ್ನ ಕೆಲಸ, ನನ್ನ ಹಣ, ನನ್ನ ಬಿಲ್ಡಿಂಗು, ನನ್ನ ಮಕ್ಕಳು, ನನ್ನ ಪತಿ ಅಂತಂದ್ರೆ ಮಲಿನ ಆಗ್ತಾ ಇರ್ತದೆ. ಎಷ್ಟು ನನ್ನದು ಅಂತ ಹೇಳ್ತಿರೋ ಅಲ್ಲಿ ಮನಸ್ಸು ಹೋಗ್ತದೆ. ಮನಸ್ಸು ಹೋದಾಗ ಆ ನನ್ನದು ಹೇಳೋದು ಇರೋದಲ್ಲಿ ಏನು ಕೊಳೆ ಇದೆಯೋ, ಏನು ವಿಶೇಷತೆ ಇದೆಯೋ ಅದು ಮೆತ್ಕೊಳ್ತದೆ. ಗೊತ್ತಿರಲಿ ಆದ್ಮೇಲೆ ಶರೀರವನ್ನ ಸ್ವಚ್ಛ ಮಾಡ್ಲಿಕ್ಕೆ ನೀರಿಂದ ಮಾತ್ರ ಸಾಧ್ಯ. ಹಾಗೆ ಮನಸ್ಸನ್ನ ಸ್ವಚ್ಛ ಮಾಡೋದು, ವಿಶ್ವ ಪರಿವರ್ತನೆ ಮಾಡೋದು, ಆ ನೀರನ್ನು ಸ್ವಚ್ಛ ಮಾಡೋದು ಕೂಡ ಪರಮಾತ್ಮ ಮಾತ್ರ. ಅದಕ್ಕಾಗಿ ಪರಮಾತ್ಮ ಮಾತ್ರ ನನ್ನವರು. ಸದಾ ಮನಸ್ಸನ್ನ ಆ ಪರಮಾತ್ಮನಲ್ಲಿ ಮಾತ್ರ ಇಡಬೇಕಾಗ್ತದೆ. ಅದಕ್ಕೆ ಪವಿತ್ರತೆ ಅಂತ ಹೇಳ್ತಾರೆ. ಬೇರೆ ಯಾವುದು ನನ್ನದಲ್ಲ. ಬೇರೆದೆಲ್ಲ ಏನು? ನಾವು ಆಫೀಸಿಗೆ ಹೋದ್ವಿ, ಕೆಲಸ ಮಾಡಿದ್ವಿ, ಬೋರ್ಡ್ ನಂದಲ್ಲ, ಚಾಕ್ ಪೀಸ್ ನಂದಲ್ಲ, ಓಕೆನಾ, ಟೇಬಲ್ ನಂದಲ್ಲ, ವಿದ್ಯಾರ್ಥಿಗಳು ನಮ್ಮವರಲ್ಲ, ಬೇರೆ ಯಾರು ನನ್ನವರಲ್ಲ. ನಾನು ಹೋಗ್ತೇನೆ, ಕೆಲಸ ಮಾಡ್ತೇನೆ, ಸಂಬಳ ತಗೊಳ್ದೆ ಬರ್ತಾ ಇರ್ತೇನೆ. ನಾನು ಆತ್ಮ ಹೋದೆ, ಭಗವಂತನ ಕಾರ್ಯವನ್ನು ಮಾಡಿದೆ, ಸಂಬಳ ತಗೊಂಡು ಬರ್ತಾ ಹೋದೆ, ಅಷ್ಟೇ. ನನ್ನವರು ಪರಮಾತ್ಮ ಮಾತ್ರ. ಬೇರೆಯವರೆಲ್ಲರೂ ಕೂಡ ಪರಮಾತ್ಮ ಕಾರ್ಯವನ್ನು ಮಾಡ್ಲಿಕ್ಕೆ ಕೊಟ್ಟಿರುವಂತ ನನಗೆ ಸಾಧನ, ಅದರ ಮಾಲೀಕ ಅವನು. ಬಾಯಲ್ಲಿ ಹೇಳ್ತೀವಿ, ಪ್ರಾಕ್ಟಿಕಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಅಷ್ಟು ನೀವು ಪವಿತ್ರವಾದಾಗ ನಿಮ್ಮನ್ನ ಭಗವಂತ ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕಾಗಿ ಒಂದು ಪವಿತ್ರವಾಗಿರಿ. ಎರಡನೇದಾಗಿ ಮನಸ್ಸ, ವಾಚ, ಕರ್ಮಣ, ವೃತ್ತಿ, ದೃಷ್ಟಿ ಮತ್ತು ಕೃತಿಯಲ್ಲಿ ಪ್ಯೂರಿಟಿ ಇದೆಯಾ? ಪ್ರತಿಯೊಂದು ಆತ್ಮವನ್ನು ನೋಡಿದಾಗ ಸದಾ ಶುಭ ಭಾವನೆ, ಶುಭ ಕಾಮನೆ ಸರ್ವರ ಪ್ರತಿ. ಎಲ್ಲರಿಗೂ ಒಳ್ಳೆಯದಾಗ್ಬೇಕು. ಯಾವ್ದ್ರಿಂದ? ಪ್ರಪಂಚಕ್ಕೆ ಒಳ್ಳೇದಾಗೋದು ಯಾವ್ದಿಂದ? ಭಗವಂತನ ಶಕ್ತಿಯಿಂದ. ಅದು ಬಿಟ್ಟು ಬೇರೆ ಯಾವ್ದಿಂದನೂ ಯಾರ ಕಲ್ಯಾಣನೂ ಆಗೋದಿಲ್ಲ. ಜಡ ವಸ್ತುಗಳಿರ್ಲಿ, ಚೈತನ್ಯ ವಸ್ತುಗಳಿರ್ಲಿ, ಎಲ್ಲರ ಕಲ್ಯಾಣ ಆಗೋದು, ಶುಭವಾಗೋದು, ಒಳ್ಳೇದಾಗೋದು ಯಾವ್ದಿಂದ? ಭಗವಂತನ ಶಕ್ತಿಯಿಂದ. ಆ ಶಕ್ತಿಯನ್ನ ಕೊಡಲಿಕ್ಕೆ ನೀವೇ ನಿಮಿತ್ತರಾಗಬೇಕು. ಅದಕ್ಕೆ ಎಲ್ಲರ ಪ್ರತಿ, ಅವರು ಸ್ತ್ರೀ ಇರ್ಲಿ, ಪುರುಷರಿರ್ಲಿ, ಬಡವರಿರ್ಲಿ, ನಿಮ್ಮ ವೈರಿಗಳಿರ್ಲಿ, ಆಫೀಸ್ನಲ್ಲಿ ಜಗಳ ಮಾಡೋರಿರ್ಲಿ, ಗಲಾಟೆ ಮಾಡೋರಿರ್ಲಿ, ಕರ್ಮದ ಲೆಕ್ಕಾಚಾರ ಆಗೋರಿರ್ಲಿ, ಲೆಕ್ಕಾಚಾರ ಒಂದು ಪತಿ ಇರ್ಲಿ, ಮಕ್ಕಳಿರ್ಲಿ, ಅತ್ತೆ ಇರ್ಲಿ, ಸೊಸೆ ಇರ್ಲಿ, ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಪಾಕಿಸ್ತಾನದವರಿರ್ಲಿ, ಭಯೋತ್ಪಾದಕರಿರ್ಲಿ, ಕೈ ಕಡಿಯುವಂತ ಸೊಳ್ಳೆನೂ ಕೂಡ ಇರ್ಲಿ, ಜಡ ವಸ್ತುಗಳು ಎಲ್ಲರಿಗೂ ಕೂಡ ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣದ ಭಾವನೆ, ರಹಂ ದಯಾ ಭಾವನೆ, ತಾತಾಪನ್ ಸದಾ ಅವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಬೇಕು, ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು. ಬರೀ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಆಕ್ಚುಲಿ ಈಗ ನಿಮ್ಮ ಯೋಗೇಶ್ ಅಣ್ಣಿಗೆ ಮನೇಲಿ ಕರ್ಸ್ಕೊಂಡ್ಬಿಟ್ಟು ನಮ್ಮ ಯೋಗೇಶ್ ಅಣ್ಣವರಿಗೆ ಇಡ್ಲಿನೂ ತಿನ್ಬೇಕು, ದೋಸೆನೂ ತಿನ್ನಿಸ್ಬೇಕು, ಉದ್ದಿನ ವಡನೂ ತಿನ್ನಿಸ್ಬೇಕು, ಜಹಾಂಗೀರು ತಿನ್ನಿಸ್ಬೇಕು ಅಂತ ಹೇಳ್ತಾ ಕೂತ್ಕೊಂಡು ಯೋಗೇಶ್ ಅಣ್ಣ ಹೊಟ್ಟೆ ತುಂಬಿಡ್ತದಲ್ವಾ? ಇಲ್ಲ, ಮತ್ತೆ ಅದೆಲ್ಲ ಮಾಡಿ ತಿನ್ನಿಸ್ದಾಗ್ರೆ ಅಲ್ವಾ? ಅಂದ್ರೆ ಅವರಿಗೆಲ್ಲ ಕೊಡಬೇಕು ಅಂತ ನಿಮ್ಮಿಂದ ಆ ಶಕ್ತಿ ಪ್ರವಾಹ ಆಗ್ಬೇಕಲ್ವಾ? ನೀವು ಭಗವಂತನ ಜೊತೆ ಜೋಡಣೆ ಆಗಿರ್ಬೇಕಲ್ವಾ? ಆ ಹೋಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕಲ್ವಾ? ನಿಮ್ಮ ಮನಬುದ್ಧಿಯ ಮೂಲಕ, ಶರೀರದ ಮೂಲಕ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಆ ಪವಿತ್ರ ಭಾವನೆಯಲ್ಲಿ ಇರಬೇಕು ಅಂತಂದ್ರೆ ಸದಾ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಎದುರುಗಡೆ ಒಂದು ಆತ್ಮದ ರೂಪದಲ್ಲೇ ನೋಡಿ. ಎರಡನೇದು ಫರಿಸ್ತ. ಈ ಪ್ರಪಂಚದ ಯಾರ ಜೊತೆನೂ ನನಗೆ ಸಂಬಂಧ ಇಲ್ಲ. ಕೇವಲ ಪರಮಾತ್ಮನ ಹತ್ರ ಮಾತ್ರ ನನ್ನ ಲೆಕ್ಕಾಚಾರ. ತಗೊಳ್ಳೋದಿದ್ರು ಅವನ ತನ್ನೇ, ಕೊಡೋದಿದ್ರು ಅವನ ತನ್ನೇ, ಬೇರೆ ಯಾರ ತನ್ನ ಲೆಕ್ಕಾಚಾರ ಇಲ್ಲ.
ಓಕೆ, ಬೆಳಗಿಂದ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಆ ಆಫೀಸಿನ ಜೊತೆ ಮಾತಾನೆ ಕೆಲಸ. ಬಸ್ಸಲ್ಲಿ ಎಷ್ಟೋ ಜನ ಸಿಗ್ತಾರೆ, ದಾರಿಲಿ ಎಷ್ಟೋ ಜನ ಸಿಗ್ತಾರೆ, ಮಾತಾಡ್ತೀವಿ, ಕೆಲವೊಬ್ರು ಪರಿಚಯ, ಏನೇನು ಇರುತ್ತೆ, ಅವ್ರ ಜೊತೆ ಏನು ಸಂಬಂಧ ಇಲ್ವಲ್ಲ. ಇಷ್ಟು ದೊಡ್ಡ ಪ್ರಪಂಚ, ನನ್ನ ಸಂಬಂಧ ಯಾರ ಜೊತೆಗೆ? ನನ್ನವ್ರ ಪತಿ ಮಾತ್ರ, ಮಕ್ಕಳ ಮಾತ್ರ, ಆ ಕುಟುಂಬದ ಜೊತೆಗೆ ಮಾತ್ರ ನೀವು ಕನೆಕ್ಷನ್, ಬೇರೆ ಯಾರು ನಮ್ಮವರ. ಹಾಗೆ ಭಗವಂತ ಹೇಳ್ತಾರೆ, ಅವರೂ ಕೂಡ ನಿಮ್ಮವರಲ್ಲ, ಅವರು ನಿಮ್ಮವರು ಅಂತಂದ್ರೆ ಅವರಲ್ಲಿರುವ ವಿಕಾರದ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಗಳು ಪವಿತ್ರವಾಗಿಲ್ಲ, ಎಲ್ಲರ ಮೇಲೂ ರಾವಣ ಕುತ್ಕೊಂಡ್ಬಿಟ್ಟಿದ್ದಾನೆ, ಹೌದು. ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ಅದಕ್ಕಾಗಿ ಸದಾಕಾಲ ಆತ್ಮದ ರೂಪದಲ್ಲಿ ನೋಡಿ, ಎದೆಗಳಿಗೆಗಳನ್ನ ಶುದ್ಧವಾದಂತ ಆತ್ಮಿಕ ರೂಪದಲ್ಲಿ ನೋಡ್ತಾ ಹೋಗಿ, ಮತ್ತೆ ಸದಾ ಎಲ್ಲರಿಗೂ ಕೂಡ ಈಶ್ವರಿ ಶಕ್ತಿಯನ್ನ ಕೊಡಬೇಕು. ಅವ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಗೊತ್ತಾ? ಅವರಿಗೆ ಸ್ನೇಹವನ್ನ ಕೊಡಿ, ಸುಖವನ್ನ ಕೊಡಿ. ನಾನು ಸೀನಿಯರು, ನಾನು ಯೋಗ ಮಾಡ್ತೇನೆ, ನಾನು ಕಿರಣ ಕೊಡ್ತೇನೆ, ಸಕಾಶ ಕೊಡ್ತೇನೆ, ಅಲ್ಲ, ಸ್ನೇಹ ಅಂತ ಮಹಾನ್ ವಿಭೂತಿಯಾಗಿರುವಂತ ಭಗವಂತನೇ ಕೊಳಕಾಗಿರುವಂತ ನಮ್ಮನ್ನ ಫ್ರೆಂಡ್ ರೂಪದಲ್ಲಿ ನೋಡ್ತಾ ಇದ್ದಾರೆ, ಮಗು ಅಂತ. ಹೌದು. ಇದು ಏನೂ ಶಕ್ತಿ ಇಲ್ದೇ ಇರುವಂತ ನಮ್ಗೆ ಏನಪ್ಪಾ ಅಭಿಮಾನ, ನಂದು 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 ಅಂತ. ಅದಕ್ಕಾಗಿ ಸರಿ ಸಮಾನ ರೂಪದಲ್ಲಿ ನೋಡಿ, ಸುಖದ ರೂಪದಲ್ಲಿ ನೋಡಿ, ಪ್ರೀತಿಯಿಂದ ನೋಡಿ. ಆ ಭಾವ ನಿಮ್ಮಲ್ಲಿ ಇರ್ಲಿ. ಸದಾ ಕಾಲ ಬೇರೆಯವರಿಗೆ ಒಳ್ಳೆಯದನ್ನು ಕೊಡಬೇಕು. ಸರಿ, ಬೇರೆಯವ್ರು ನಿಮ್ಮನ್ನು ಎಷ್ಟು ಬೇಕಾದ್ರೂ ನಿಂದನೆಯನ್ನ ಮಾಡ್ಲಿ ಆತ್ಮೀಯರೇ, ನೀವು ಅವರಿಗೆ ಮನಸ್ಸಿನಿಂದ ಒಳ್ಳೆಯದನ್ನ ಮಾಡಿ. ಕೆಲವೊಂದ್ಸಲ ಯಾರು ಪರ್ಫೆಕ್ಟ್ ಅಲ್ವಲ್ಲ, ಆವಾಗ ಜಗಳ ಮಾಡ್ಬಿಡ್ತೀವಿ, ಸಿಟ್ ಮಾಡ್ಬಿಡ್ತೀವಿ. ಸರಿ, ಮನೆಗೆ ಬಂದಾದ್ರೂ ಕೂಡ ಮನಸ್ಸಿನಿಂದ ಏನ್ ಮಾಡಿ, ಸಾರಿ ಅಂತ ಹೇಳಿ ಅವರಿಗೆ ಸಕಾಶನ್ನ ಕೊಡಿ, ಪರಿವರ್ತನೆ ಮಾಡಿ, ಅವರಿಗೆ ಆಹಾರವನ್ನ ಕೊಡಿ ಅಲ್ವಾ. ಕೆಲವೊಂದ್ಸಲ ಮನೆಯಲ್ಲಿ ತಾಯಿ ಮಗುವಿನ ಜಗಳ ಆಗ್ತದೆ, ಮಗು ಸಿಟ್ಟು ಮಾಡ್ಕೊಂಡು ರೂಮಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ತದೆ. ಅವಾಗ ಸಾರಿ ಅಮ್ಮ ಕೇಳ್ತಾರ, ಅಪ್ಪ ಮಗು ಕೇಳತ್ತ? ಅಮ್ಮ ಕೇಳ್ತಾರೆ. ಅಮ್ಮನೇ ತಾನೇ ಕೇಳ್ತಾರೆ ಅಲ್ವಾ. ಹಾಗೇನೆ ನೀವು ಸಾರಿ ಅಂತ ಕೇಳಿದ್ರೆ ಏನೂ ತೊಂದರೆ ಏನಿಲ್ಲ, ಮನಸ್ಸಿನಿಂದ ಕೇಳಿ. ಎದುರುಗಡೆಯಿಂದ ಕೇಳಲಿಕ್ಕೆ ನಿಮಗೆ ಭಯ ಆಗ್ತದೆ, ಇನ್ಸಲ್ಟ್ ಆಗತ್ತೆ ಅಂತಂದ್ರೆ ಮನಸ್ಸಿನಿಂದ ಕೇಳಿ, ತಕ್ಷಣದಲ್ಲಿ ಅಕೌಂಟ್ ಅನ್ನು ಏನ್ ಮಾಡ್ಕೊಳ್ಳಿ, ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಹೀಗೆ ಮೊದಲನೇದಾಗಿ ಮಕ್ಕಳೇ, ನಿಮ್ಮ ಜೀವನ ಪರಿವರ್ತನೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್, ಮನೆಯಲ್ಲಿ ಚರಿತ್ರೆ ಹೇಳೋದು ಆರಂಭ ಆಗಲಿ. ಹಾಗೆ ಮೊದಲ ಪರಿವರ್ತನೆ ಆಗ್ಬೇಕು, ಎಲ್ಲಾಗ್ಬೇಕು? ಮನೆಯಲ್ಲಿ. ಮನೆಯಲ್ಲಿ. ಯಾರ ಪರಿವರ್ತನೆ? ಆತ್ಮದ ಪರಿವರ್ತನೆ. ಮೊದಲು ಆತ್ಮದ ಪರಿವರ್ತನೆ, ಆಮೇಲೆ ಮನಬುದ್ಧಿ ಸಂಸ್ಕಾರದ ಪರಿವರ್ತನೆ, ಆಮೇಲೆ ಶರೀರದ ಪರಿವರ್ತನೆ, ಆಮೇಲೆ ನಿಮ್ಮ ಹತ್ತಿರದಲ್ಲಿದ್ದಾರ ಮಕ್ಕಳು, ಪತಿ, ಅವರ ಪರಿವರ್ತನೆ, ವಾಯುಮಂಡಲದ ಪರಿವರ್ತನೆ, ಓಕೆನಾ, ಶರೀರದ ಮನೆಯ ಪರಿವರ್ತನೆ. ಹೀಗೆ ಏನ್ ಮಾಡ್ಕೊಳ್ತಾಗಿ ನೀವು ಆಮೇಲೆ ಈಶ್ವರಿ ಪರಿವಾರದವರು, ನಿಮ್ಮ ಜೊತೆಗಾರರು, ಸಹ್ಯೋಗಳು, ಹೀಗೆ ನಿಮ್ಮ ಧನ ಸಿಕ್ಕಿದಷ್ಟು ಏನು ಮಾಡ್ತಾ ಹೋಗಿ, ಅದನ್ನು ದಾನ ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡಬೇಕು ಹೇಳುವಂತ ಮನೋಭಾವ ಇಲ್ಲಿ. ಹೀಗೆ ಪ್ರತಿದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಸರ್ವ ಆತ್ಮನಿಗೆ ಏನ್ ಮಾಡ್ತಾ ಹೋಗ್ಬೇಕು, ಕೊಡ್ತಾ ಹೋಗ್ಬೇಕು. ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಕೈಲಿ 10 ತಿರುಪತಿ ಲಡ್ಡು ಇದೆ. ಏನಿದೆ? ಲಡ್ಡು ಇದೆ. ಬ್ಯಾಗಲ್ಲಿ ಇದೆ. ಏನ್ ಮಾಡ್ತೀರಿ? ಎಲ್ರಿಗೂ ಕೊಡ್ತಾ ಬರ್ಬೇಕು. ಯಾರಿಗೆ ಕೊಟ್ಟರು ಕೂಡ, ಎಷ್ಟೇ ಬ್ಯೂಸಿ ವ್ಯಕ್ತಿ ಇದ್ರು ಕೂಡ, ಫೋನಲ್ಲಿ ಮಾತಾಡ್ತಿದ್ರು ಕೂಡ, ಚಪ್ಪಲಿ ಶೂ ತೆಗೆದುಬಿಟ್ಟು ಕೈಯಲ್ಲಿ ಹಿಂಗಿಟ್ಬಿಟ್ಟು ಗೌರವದಿಂದ ನಮಸ್ಕಾರ ಮಾಡ್ಬಿಟ್ಟು ಸ್ವೀಕಾರ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ನಿಮ್ ಕೈ ಲಡ್ಡು ಇದೆ, ಅವ್ರ ಕೈಲಿ ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ಕೊಡ್ತಿರ್ತಾನೆ. ಹಾಗೆ ಇಲ್ಲೂ ಕೂಡ ಪ್ರತಿ ಸೆಕೆಂಡ್ ನಿಮ್ಮ ಮೂಲಕ ಈಶ್ವರಿಯ ಲಡ್ಡು, ನಿರಾಕಾರ ಲಡ್ಡು ಬೇರೆಯವ್ರಿಗೆ ಏನಾಗ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಅದರಿಂದ ಅವ್ರು ಖುಷಿ ಆಗ್ಬೇಕು. ಈ ರೀತಿ ಸಂಸ್ಕಾರವನ್ನ ಬೇರೆಯವ್ರಿಗೆ ಕೊಡಬೇಕು, 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 ಅವ್ರನ್ನ ಸುಖಿಗಳನ್ನಾಗಿ ಮಾಡಬೇಕು ಹೇಳುವಂತ ಮನೋಭಾವ, ಇಚ್ಛೆಯನ್ನು ಇಟ್ಕೊಳ್ಳಿ. ಮತ್ತೆ ಆ ಕರ್ಮವನ್ನ ಮಾಡ್ತಾ ಹೋಗಿ, ಅದನ್ನ ಈಗಲಿಂದಲೇ ಪ್ರತಿ ಕ್ಷಣನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ 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 ಹೋಗಿ. ನೀವು ಎಷ್ಟು ಕೊಡ್ತಾ ಹೋಗ್ತಿರೋ, ಬ್ರಾಹ್ಮಣರಾಗಿರುವಂತ ಕಾರಣದಿಂದ ಆ ಕರ್ಮದ ಫಲದಲ್ಲಿ ನಿಮ್ಗೆ ದಕ್ಷಿಣೆ ಹೇಳುದು ಏನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗುತ್ತೆ. ದಕ್ಷಿಣೆ ಬೇಕು ಅಂತ ಲಡ್ಡು ಕೊಡಬೇಡಿ, ದಕ್ಷಿಣೆ ಕೊಡ್ಲಿ ಕೊಡದೆ ಇರ್ಲಿ, ನೀವೇನ್ ಮಾಡ್ತಾ ಹೋಗ್ಬೇಕು, ಆ ಶಕ್ತಿಯನ್ನ ಕೊಡ್ತಾ ಹೋಗ್ಬೇಕು. ಸರಿನಾ? ಬಾಬಾರವರಿಗೆ ಮಕ್ಕಳ ಕೆಲವೊಂದು ಘಟನೆಗಳನ್ನ ನೋಡಿದ್ರೆ ನಗು ಬರ್ತದಂತೆ. ಈ ನಗು ಬರ್ತದಂತೆ ಗೊತ್ತಾ? ಮಕ್ಕಳು ಹೇಳ್ತಾರಂತೆ, ಬಾಬಾ ನನಗೇನು ಸೇವೆ ಮಾಡ್ಬೇಕು ಅಂತ ಮನಸ್ಸಿದೆ, ಅದು ನನ್ನ ಸಂಸ್ಕಾರನೇ ಹಾಗೆ. ಸಿಟ್ಟು ಅವಾಗ ಬರ್ತಾ ಇರ್ತದೆ.
ಜೋರಾಗಿ ಮಾತಾಡೋದು ನನ್ನ ಸಂಸ್ಕಾರ ಆಗ್ಬಿಡುತ್ತೆ. ನನ್ನ ಸ್ವಭಾವನೇ ಆಗಿ ಒಳಗಡೆ ತುಂಬಾ ಒಳ್ಳೆಯದಪ್ಪ ನಾನು, ನನ್ನ ಸ್ವಭಾವನೇ ಹೌದು. ಏನ್ ನಿನ್ನ ಸ್ವಭಾವ? ಏನ್ ಸ್ವಭಾವ ಅಂದ್ರೆ ಬಾಬಾ ಏನ್ ಮಾಡುದು, ಸಾಯಂಕಾಲ 6 ಗಂಟೆ ಆದ ತಕ್ಷಣ ಪಾನಿಪುರಿ ತಿನ್ಬೇಕು ಅಂತ ಅನ್ಸತ್ತೆ. 7 ಗಂಟೆ ಆದ ತಕ್ಷಣ ಈ ಟಿವಿನಲ್ಲಿ ಸೀರಿಯಲ್ ನೋಡ್ಬೇಕು ಅಂತ ಅನ್ಸತ್ತೆ. ಲೌಕಿಕದಲ್ಲಿ ಊರ್ ಸುತ್ತಿ 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 ಏನಾಗಿದೆ ಅಂತಂದ್ರೆ ರಜಾ ಬಂದ ತಕ್ಷಣದಲ್ಲಿ ಊರ್ ಸುತ್ತಬೇಕು ಅಂತ ಅನ್ಸತ್ತೆ. ಶಾಪಿಂಗ್ ಮಾಡ್ಬೇಕು ಅಂತ ಅನ್ಸತ್ತೆ. ಹೌದಾ ಮಗು? ಶಾಪಿಂಗ್ ಯಾವ್ದಕ್ ಮಾಡ್ತಿದೀಯಾ? ಶರೀರಕ್ಕೆ ತಾನೇ? ನಿನ್ ಶರೀರನೋ ಆತ್ಮನೋ? ಆವಾಗ ನನ್ನ ಸ್ವಭಾವ ನನ್ನ ಸಂಸ್ಕಾರ ಅಂತಂದ್ ಏನರ್ಥ? ನಿನ್ನ ಶರೀರ ಅಂತ ತಿಳ್ಕೊಂಡ್ತಾನೆ ನಿನ್ನ ಸ್ವಭಾವ ಸಂಸ್ಕಾರ ಅಂತ ಹೇಳ್ತಿದೀಯಾ? ಅಂದ್ರೆ ಮೂಲವಾದ ಜ್ಞಾನವನ್ನೇ ಅರ್ಥ ಮಾಡ್ಕೊಂಡಿಲ್ವಲ್ಲ. ನಾನು ಯಾರು? ಆತ್ಮ. ನನಗೇನು ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅದನ್ನು ಸೇರಿಸ್ಕೊಳಲ್ಲ ನೀನು. ಯಾಕೆ ಬಂಗಾರವನ್ನ, ಯಾಕೆ ಬಟ್ಟೆಗಳನ್ನ, ಯಾಕೆ ವಸ್ತುಗಳನ್ನ ಸೇರಿಸ್ತಾ ಇದೀಯಾ? ಒಂದಿನ ವಿನಾಶ ಆಗ್ಬಿಡ್ತದೆ, ಕಳ್ಳರು ತಗೊಂಡೋಗ್ಬಿಡ್ತಾರೆ, ಜ್ವಾಲಾಮುಖಿ ಆಗ್ಬಿಡ್ತದೆ, ಸುನಾಮಿ ಬಂದ್ಬಿಡ್ತದೆ. ಅವಾಗ ಅಯ್ಯೋ ಅಂತ ಬಬ್ಬೆ ಹೊಡಿಬೇಡ. ಮೊದ್ಲೇ ಭಗವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ವಭಾವ ಏನು? ಸ್ವಭಾವ, ನನ್ನ ಸ್ವಭಾವ ಏನು? ಭಗವಂತನ ಶಕ್ತಿ ತಗೊಳ್ಳೋದು, ಬೇರೆಯವ್ರಿಗೆ ಕೊಡೋದು. ಸಂಸ್ಕಾರ, ಬೇರೆಯವ್ರಿಗೆ ಸದಾ ನನ್ನ ಒಳ್ಳೆಯದನ್ನ ಮಾಡಬೇಕು. ಆತ್ಮಿಕ ಸಂಸ್ಕಾರವನ್ನ ನಿನ್ನದನ್ನಾಗಿ ಮಾಡ್ಕೋ. ನೀನು ಪರಿವರ್ತನೆ ಮಾಡ್ಕೋ. ಬರೀ ನನ್ನ ಆತ್ಮ ಬಿಂದು ಬ್ರಕುಟಿಲ್ ಒಳಗಡೆ ಇದ್ದೇನೆ ಅಂತ ಹೇಳಿಕೊಳ್ಳೋದಲ್ಲ. ಅದಕ್ಕೆ ಬೇಕಾಗಿರೋದನ್ನ ಮಾಡಿ. ಸುಮ್ಮನೆ ಶರೀರ ಅಂತಲ್ಲ, ಊಟ ತಿಂಡಿ ಬಿಟ್ಬಿಟ್ಟು ಕಣ್ಣಲ್ಲಿ ಕಣ್ಣು ಇಟ್ಬಿಟ್ಟು ದಿನದಲ್ಲಿ 15 ಗಂಟೆ 20 ಗಂಟೆ ಓವರ್ ಟೈಮ್ ಮತ್ತೆ ಹಣ ಸಂಪಾದನೆ ಮಾಡ್ತೀರಿ. ಬೇಕು 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 ಬೇಕು, ವಯಸ್ಸಾದ್ಮೇಲೆ ರಿಟೈರ್ಮೆಂಟ್ ಮಾಡಿದ್ರೆ ಯಾರು ಕಾಯ್ತಾರೆ ನಮ್ಮನ್ನ ಅಂತ. ಒಂದು ಜನ್ಮಕ್ಕೋಸ್ಕರ ಮಾಡ್ತಿಲ್ಲ, 5,000 ವರ್ಷಕ್ಕೆ ಬೇಕು ಅಂತ ಬಿಟ್ಟು ನಿಮ್ಗೆ ಆ ಸೀರಿಯಸ್ನೆಸ್ ಇಲ್ವಾ? ಸತ್ಯತೆ ಗೊತ್ತಿಲ್ವಾ? ನೀವು ಇದನ್ನ ಮಾಡ್ತಾ ಹೋದಾಗ ಸ್ಥೂಲವಾದ ಧನ ತನ್ನಿಂತಾನೇ ಬರ್ತದೆ. ಖರ್ಚುಗಳು ಕಡಿಮೆ ಆಗ್ಬಿಡ್ತಾವೆ. ಅವಾಗ ಹಣ ಬೇಕಾದಷ್ಟು ಉಳಿತಾಯ ಆಗ್ತದೆ. ಸತ್ಯವಾದ ಜೀವನವನ್ನು ನೀವು ಅನುಭವ ಮಾಡ್ತೀರಿ. ಅದಕ್ಕಾಗಿ ಸಂಸ್ಕಾರವನ್ನು ಚೇಂಜ್ ಮಾಡ್ಕೊಳ್ಳಿ ಮಕ್ಕಳೇ. ಬ್ರಹ್ಮ ಬಾಬನ್ ಸಮಾನ ಆಗ್ಬೇಕಲ್ವಾ? ಬ್ರಹ್ಮ ಬಾಬನ್ ಜೊತೆಲಿ ಇರ್ಬೇಕಲ್ವಾ? ಪರಂಧಾಮದಲ್ಲಿ ಅವ್ರ ಪಕ್ಕದಲ್ಲೇ ಇರ್ಬೇಕಲ್ವಾ? ಅದು ಈಗಲೂ ಕೂಡ ಅವನ ಜೊತೆಗೆ ಇರ್ಬೇಕು ತಾನೇ? ಯಾರ ಜೊತೆಲಿ ಇರ್ಬೋದು? ಯಾರು ನಮ್ಮ ಸಂಸ್ಕಾರ, ಅವ್ರ ಸಂಸ್ಕಾರದಾಗೆ ನಮ್ಮ ಸಂಸ್ಕಾರ ಇದ್ದಾಗ ನಾವು ಜೊತೆಲಿ ಇರ್ಲಿಕ್ಕೆ ಸಾಧ್ಯ. ರಾಮ ಮತ್ತು ರಾವಣ ಜೊತೆಲಿ ಇರ್ಲಿಕ್ಕೆ ಆಗತ್ತಾ? ಆಗಲ್ಲ. ನೀವು ಪ್ಯೂರ್ ವೆಜಿಟೇರಿಯನ್, ನಿಮ್ ಜೊತೆಲಿ ಇರೋದು ಫುಲ್ ಡ್ರಿಂಕ್ಸ್ ಮಾಡ್ತಾರೆ, ನಾನ್ ವೆಜಿಟೇರಿಯನ್. ಅವಾಗ ಅಲ್ಲಿ ಸ್ನೇಹ ಬೆಳೆಯತ್ತಾ? ಇಲ್ಲ ತಾನೆ? ಒಬ್ಬನು ಸತ್ಯ ಹೇಳ್ತಾ ಇರ್ತಾನೆ, ಒಬ್ಬನು ಸುಳ್ಳು ಹೇಳ್ತಾ ಇರ್ತಾನೆ. ಅವಾಗ ಸಂಬಂಧ ಬೆಳೆಯತ್ತಾ? ಇಲ್ಲವಲ್ಲ. ಅದಕ್ಕಾಗಿ ಬಾಬ್ದಾದಾರವರ ಯೋಚನೆ ಚಿಂತನೆ ಏನಿದೆಯೋ ಅದೇ ರೀತಿ ನೀವು ಇರಬೇಕು ಮಕ್ಕಳೇ. ಲೌಕಿಕದಲ್ಲೂ ಕೂಡ ಯಾರು ಯಾರನ್ನ ಅದು ಪ್ರೀತಿ ಮಾಡ್ತಾರೆ ಅಂತಂದ್ರೆ ತಮ್ಮ ಶರೀರವನ್ನೇ ತ್ಯಾಗ ಮಾಡ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನೀವಿನ್ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಬಿಟ್ಟು ಏನಿಲ್ಲ, ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಬೋದಲ್ವಾ? ಸಂಸ್ಕಾರ ಪರಿವರ್ತನೆ ಹೆಂಗೆ ಮಾಡ್ಕೊಳ್ತೀರಿ? ಯಾರ ಜೊತೆಗೆ ಹೆಂಗಿರ್ತಾರೋ ಸಂಸ್ಕಾರ ಪರಿವರ್ತನೆ ಆಗ್ತಾ ಇರ್ತದೆ. ಏನಾಗ್ತದೆ? ಉತ್ತರ ಕರ್ನಾಟಕದ ಒಂದು ಮಹಿಳೆ ರೊಟ್ಟಿ ಎಣ್ಣೆಗಾಯಿ ಪಲ್ಯ ತಿಂತಾ ಇರ್ತಾರೆ. ಬೆಂಗಳೂರಿನವ್ರ ಜೊತೆಗೆ ಮದುವೆ ಆಗ್ಬಿಡ್ತದೆ. ಇಲ್ಲಿ ಮುದ್ದೆ ಮತ್ತು ಅವರೆಕಾಳು ಸಾಂಬಾರು ತಿಂತಾ ಇರ್ತಾರೆ. ಮನೆಯವರೆಲ್ಲ ಮುದ್ದೆ ಅವರೆಕಾಳು ಸಾಂಬಾರು ತಿಂತಾ ಇದ್ದಾರೆ, ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ತಿಂತಾರ. ಏನ್ ಮಾಡ್ತೀರಿ? ಭಾರತ ದೇಶದ ಫಾರಿನಿಗೆ ಹೋಗ್ಬಿಡ್ತಾರೆ, ಅಲ್ಲಿ ಬ್ರೆಡ್ಡೇ ಸಿಗ್ತಾ ಇರ್ತಾರೆ. ಏನ್ ಮಾಡ್ತೀರಿ? ಬ್ರೆಡ್ ತಿನ್ನೋದನ್ನು ಕಲ್ತು ಬಿಡ್ತಾರೆ ಅಲ್ವಾ? ಇಂಗ್ಲಿಷಲ್ಲಿ ಮಾತಾಡೋದನ್ನ ಕಲ್ತು ಬಿಡ್ತಾರೆ. ತುಂಬಾ ವರ್ಷ ಆದ್ಮೇಲೆ ಕನ್ನಡವನ್ನ ಮರ್ತೇ ಬಿಡ್ತಾರೆ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಯಾರ ಜೊತೆಯಲ್ಲಿ ನೀವು ಇರ್ತೀರೋ ಆ ಸಂಸ್ಕಾರ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೆ. ಅಂದ್ಮೇಲೆ ನಾವ್ ಯಾರ ಜೊತೆಗೆ ಇರ್ಬೇಕಿರುವಾಗ? ಪರಮಾತ್ಮನ್ ಜೊತೆಗಿರ್ಬೇಕು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಸಂಸ್ಕಾರ ಪ್ರತಿದಿನ ಪರಮಾತ್ಮನ ಸಮಾನ ಸಂಸ್ಕಾರ ಆಗ್ತಾ ಇದೆಯಾ, ಅಥವಾ ಕೊಳೆ ತಗೊಳ್ಳಿಕ್ಕೆ ಏನಾದ್ರು ಓಡೋಗ್ತಾ ಇದೆಯಾ ಮನಸ್ಸು? ಸ್ವಚ್ಛತೆ ಆಗ್ಲಿಕ್ಕೆ ಹೋಗ್ತಾ ಇದೆಯಾ? ಚಿಕ್ಕ ಮಕ್ಕಳಿಗೆ ನೋಡಿ, ಈಗ ಈ ಹಂದಿ ಇದೆಯಲ್ಲ, ಹಂದಿನ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಹಂದಿ ಏನ್ ಮಾಡ್ತದೆ? ಅಲ್ಲಿ ಇಲ್ಲಿ ಹೋಗಲ್ಲ. ಎಲ್ಲ ಕೊಳೆ ಬರ್ತದ ಅಲ್ಲೇ ಹೋಗ್ಬಿಟ್ಟು ಆ ಕೊಳೆನೇ ತಿಂದ್ಬಿಟ್ಟು ಮೈ ಪೂರ್ತಿ ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟು ಚೆನ್ನಾಗಿ ಏನ್ ಮಾಡ್ಬಿಡ್ತದ? ಅದು ಒಳ್ಳಾಡ್ಬಿಡ್ತದೆ. ಹಾಗೆ ಕೆಲವೊಂದು ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡಿ ಆಡಿ ಎಷ್ಟು ಚೆನ್ನಾಗಿರೋ ಬಟ್ಟೆ ಆಗೋದು ಕೂಡ ಅದೇನ್ ಮಾಡ್ಬಿಡ್ತದೆ? ಕೊಳೆ ಮಾಡ್ಕೊಂಡು ಅಲ್ವಾ? ಹಾಗೆ ನೀವು ಮಣ್ಣಲ್ಲಿ ಆಟ ಆಡೋರು ಅಥವಾ ನೀರಲ್ಲಿ ಆಟ ಆಡೋರು ನೀರೆಲ್ಲ ಕಾಣೋದು ಪಕ್ಕ ಆಗ್ಬೇಕು. ಗ್ಯಾರಂಟಿ ಗ್ಯಾರಂಟಿ. ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋರೇ, ನಮ್ ಪತಿ
ನಮ್ಮ ಮಕ್ಕಳು, ನಮ್ಮ ಮಗಳು, ನಮ್ಮ ಕೆಲಸ. ಇದೇನು ಕೆಸರ ಹೌದಲ್ವಾ ಇದು? ಕೆಲ್ಸದ ದಿನವಿಡೀ ಅದನ್ನೇ ಮಾಡೋದು, ಭಗವಂತನ ಹತ್ರ ಅದನ್ನೇ ಕೇಳೋದು. ಮತ್ತೆ ಬಾಯಿಲ್ಲ ಮತ್ತೆ ಇಲ್ಲಪ್ಪ ನಾವು ಕೆಸರಿಗೆ ಹೋಗೋದೇ ಇಲ್ಲ, ಚೆಕ್ ಮಾಡ್ಕೊಳ್ಳಿ ನಾವೇನ್ ಮಾಡ್ತಿದೀವಿ ಅಂತೇಳಿ ಬಿಟ್ಟು. ಭಗವಂತನ ಎದುರುಗಡೆ ಏನು ಡಿಮಾಂಡ್ ಇಡ್ತಾ ಇದೀವಿ, ಏನು ಇಚ್ಛೆಯನ್ನು ಇಡ್ತಿದೀವಿ, ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ದಯವಿಟ್ಟು ಪರಿವರ್ತನೆ ಮಾಡ್ಕೊಳ್ಳಿ. ಇದು ಭಕ್ತಿ ಮಾರ್ಗ ಅಲ್ಲ. ಶರೀರಕ್ಕೆ ಬೇಕಾಗಿರೋದನ್ನ ಕೇಳೋದಲ್ಲ. ಕೇಳಬಹುದು, ನಿಮ್ಗೆ ಸಿಗ್ತದೆ ಖಂಡಿತವಾಗ್ಲು. ಆದ್ರೆ ನಿಜವಾದಂತ ಒಂದು ಆತ್ಮಿಕ ಸುಖ ಹೇಳುವಂತ ಅಗೋಚರವಾಗಿದ್ದು ಸಿಗೋದಿಲ್ಲ. ಸ್ಥೂಲವಾಗಿದ್ದು ಟೆಂಪ್ರರಿ ಖುಷಿ ಆಗ್ತದೆ ಅಷ್ಟೇನೆ. ಆವಾಗ ನೀವು ತ್ರೇತಾಯುಗದಲ್ಲಿ ಬರಬಹುದೇ ಹೊರತು ಸತ್ಯುಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇಂಟು ಮಣಿಮಾಲೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಸ್ವಭಾವ ಹೇಗಿರಬೇಕು? ಸದಾ ವಿಶ್ವ ಕಲ್ಯಾಣದ ಸ್ವಭಾವ ಇರಬೇಕು. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಏನ್ ಮಾಡಿ ಗೌರವವನ್ನ ಕೊಡಿ, ಸ್ವಮಾನದಲ್ಲಿರಿ. ನನ್ನ ಹತ್ರ ಎಷ್ಟು ಹಣ ಇದೆ, ನನ್ನ ಶರೀರಕ್ಕೆ ಎಷ್ಟು ವಯಸ್ಸಾಗಿದೆ, ಎಷ್ಟು ಮನೆ ಇದೆ, ಅದಲ್ಲ. ಅದು ಶರೀರದ ಮಾನ. ಅದು ಸ್ವಮಾನ ಅಂತಂದ್ರೇನು? ನಾನು ಪ್ರತಿದಿನ ನನ್ನ ಹತ್ರ ಶಾಂತಿ ಎಷ್ಟು ಸ್ಟಾಕ್ ಆಯ್ತು, ನಾನು ಇವತ್ತಿಷ್ಟು ದಾನ ಎಷ್ಟು ಮಾಡಿದ್ದೇನೆ, ಆತ್ಮಿಕ ಸಂಪಾದನೆ ಎಷ್ಟಾಗಿದೆ, ಎಷ್ಟು ನಾನು ಸ್ವಚ್ಛ ಮಾಡ್ಕೊಂಡಿದ್ದೆ ಆತ್ಮಿಕವಾಗಿ. ಶರೀರ ಎಷ್ಟು ಸ್ವಚ್ಛ ಆಗಿದೆ ಅಂದ್ರೆ ಕನ್ನಡಿಯಲ್ಲಿ ಹೋಗಿ ನೋಡೋದಲ್ಲ. ಯೋಗ ಮಾಡಿದ್ಮೇಲೆ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿ, ಮನಸ್ಸು ಎಷ್ಟು ಕ್ಲೀನ್ ಆಗಿದೆ, ಮನಸ್ಸು ಬ್ಯೂಟಿ ಪಾರ್ಲರ್ ಎಷ್ಟು ಸುಂದರವಾಗಿದೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಆತ್ಮಿಕ ಮಾನ ಅಂತ ಹೇಳ್ತಾರೆ. ಆತ್ಮಿಕ ಮಾನದಲ್ಲಿದ್ದು ಎದುರುಗಡೆಗೆ ಗೌರವವನ್ನ ಕೊಡ್ತಾರೆ. ಯಾವುದೇ ಆತ್ಮ ಇದ್ರು ಕೂಡ ಅವರಿಗೆ ಪ್ರೀತಿ, ಗೌರವ, ಸ್ನೇಹವನ್ನ ಕೊಡ್ತಾ ಹೋಗಿ. ಅದಕ್ಕಾಗಿ ಸದಾಕಾಲ ನಿಮ್ಮ ಕಣ್ಣಿನಲ್ಲಿ ಆತ್ಮ ಆತ್ಮ ಆತ್ಮ, ನೀವು ಆತ್ಮವಾಗಿರಿ, ಮನಸ್ಸು ಬುದ್ಧಿಯನ್ನು ಆತ್ಮವಾಗಿಟ್ಕೊಳ್ಳಿ, ಎದುರುಗಡೆಯವರನ್ನು ಕೂಡ ಆತ್ಮದ ರೂಪದಲ್ಲಿ ನೋಡ್ತಾ ಹೋಗಿ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ. ಮತ್ತು ಈ ರೀತಿ ಮಾಡ್ತಾ ಮಾಡ್ತಾ ಮಕ್ಕಳೇ ಸದಾ ವರ್ಷ ಪೂರ್ತಿ ಸಂತುಷ್ಟವಾಗಿದ್ದು ಬೇರೆಯವರಿಗೆ ಈಶ್ವರಿ ಸುಖವನ್ನು ಕೊಡುತ್ತಾ ಅವರನ್ನು ಕೂಡ ಏನು ಮಾಡಬೇಕು? ಸಂತುಷ್ಟರನ್ನಾಗಿ ಮಾಡುವಂತ ಕೆಲಸವನ್ನ ಮಾಡಿ. ಅದಕ್ಕಾಗಿ ಸದಾಕಾಲ ಸುಮಾನ ಸೀಟಲ್ಲಿ ಪಕ್ಕ ಕೂತ್ಕೊಳ್ಳಿ. ಇವತ್ತು ನೋಡಿ ರಾಜಕೀಯ ನಾಯಕರು ಕೂಡ ತಮ್ಮ ಸೀಟ್ ಬಿಡ್ಲಿಕ್ಕೆ ರೆಡಿ ಇರೋದಿಲ್ಲ ಅಲ್ವಾ? ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಮ ಊರಿನಲ್ಲಿ ನಮ್ದು ಇದೇ ಸ್ಕೂಲಲ್ಲಿ, ಇದೇ ಆಫೀಸಲ್ಲಿ, ಇದೇ ಬ್ಯಾಂಕಲ್ಲಿ ನನಗೆ ಇಲ್ಲೇ ಕೆಲಸ ಪಕ್ಕ ಕೂತ್ಕೊಂಡು ಬಿಟ್ಟಿರ್ತಾರೆ. ಬೇಕಾದಷ್ಟು ಲಂಚ ಬೇಕಾದ್ರೂ ಕೊಡ್ತಾರೆ, ನಮ್ಗೆ ಅದೇ ಸೀಟ್ ಬೇಕು ಅಂತ ಅಲ್ವಾ? ಕೆಲವೊಬ್ರು ಸೆಂಟರ್ನಲ್ಲಿ ಬಾಬಾನ ಮನೆಗೆ ಚೇರ್ ಕೊಟ್ಟಿರ್ತಾರೆ. ನಾನ್ ತಂದ್ಕೊಟ್ಟಿದ್ ಚೇರಪ್ಪ, ನಾನೇ ಕೂತ್ಕೊಳ್ಬೇಕು, ಮೇಲೆ ಕೆಳಗೆ ನೋಡ್ತಾ ಇರ್ತಾರೆ ಬೇರೆ ಬಂದು ಕೂತ್ಕೊಂಡ್ಬಿಟ್ರು. ಅಷ್ಟು ಏನಾಗುತ್ತೆ, ನಂದು 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 ಒಂದು ಹೇಳುವಂತ ಭಾವ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಸ್ವಮಾನ, ಆ ಸೀಟಲ್ಲಿ ಕೂತ್ಕೊಳ್ಳಿ. ಮತ್ತೆ ಪರಿಸ್ಥಿತಿಗಳು ಬರ್ತವೆ, ವಿಘ್ನಗಳು ಬರ್ತವೆ, ಅದೆಲ್ಲ ಕಾರ್ಟೂನ್ ಶೋ ಅಂತ ಹೇಳ್ತಾರೆ ಬಾಬಾ. ಓಕೆ, ಪೇಪರ್ ಟೈಗರ್ ಬರ್ತದೆ, ಕೆಲವೊಂದ್ಸಲ ಇಲಿಗಳು ಬರ್ತವೆ, ಹುಲಿಗಳು ಬರ್ತವೆ, ಪಕ್ಷಿಗಳು ಬರ್ತವೆ, ಕಾಗೆಗಳು ಬರ್ತವೆ, ವೈ ವೇರ್ ವೆನ್ ವಾಟ್ ಬರ್ತಾ ಇರ್ತದೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಹೆದರಬೇಡಿ. ಅದು ಪೇಪರ್ ಹುಲಿ ಬಂದು ಕೂಡ ನಿಜವಾದ ಹುಲಿ ಅಂತ ನೀವೇನ್ ಮಾಡ್ಬಿಡ್ತೀರಿ, ಭಯ ಪಟ್ಬಿಡ್ತೀರಾ. ಅದನ್ನ ಕಾರ್ಟೂನ್ ಶೋ ಅಂತ ನೋಡಿ, ಗೊಂಬೆ ಆಟ ಅಂತ ನೋಡಿ ಮಕ್ಕಳೇ, ಆವಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ನಿಮ್ಮ ಜೀವನದ ದಾರವನ್ನ ಭಗವಂತನ ಕೈಯಲ್ಲಿ ಕೊಡಿ. ನೀ ಸೂತ್ರಧಾರ, ನಾ ಪಾತ್ರಧಾರಿ. ನಗಿಸಲು ನೀನು, ನಗುವೆನು ನಾನು, ನಾನೊಂದು ಬೊಂಬೆಯು, ನೀ ಸೂತ್ರಧಾರಿ, ನಿನ್ನ ಎದುರು ನಾ ಪಾತ್ರಧಾರಿ ಅಲ್ವಾ? ಫಿಲ್ಮ್ ಹಾಡು ಅದಷ್ಟು ಸಮಂಜಸವಾಗಿದೆ. ಅದಕ್ಕಾಗಿ ನಿಮ್ಮ ಜೀವನದ ದಾರವನ್ನು ಯಾರ ಕೈಲಿ ಕೊಡಬೇಕು? ಪರಮಾತ್ಮನ ಕೈಲಿ ಕೊಡು. ಅವನ್ ಹೆಂಗ್ ಆಟ ಆಡಿಸ್ತಾನ ಹಂಗ ಆಟ ಆಡ್ತಾನ. ಯೋಗೇಶ್ ಅಣ್ಣ ನಿಮ್ಗೆ ಹಾಡು ಆಡ್ಲಿಕ್ಕೆ ಬರ್ತದಾ? ನಮ್ಮ ಅಪ್ಪನಿಗೆಲ್ಲನೂ ಬರ್ತದ, ಸರಿನಾ? ಅದಕ್ಕಾಗಿ ಸದಾಕಾಲ ನಗನಗ್ತಾ ಇರಿ. ನೀನು ನಗಿಸಿದ್ರೆ ನಾನು ನಗುತ್ತೇನೆ. ಏನೇ ಈ ರೀತಿ 4 ಕಡೆಯ ರಾಜದುಲಾರೆ ಅದು ಸದಾ ತಂದೆಯ ಬಳಿಲಿರ್ಬೇಕು. ಚಿಕ್ಕ ಮಕ್ಕಳಿದಾಗ ಒಂದು ಪಾಠ ಇತ್ತಲ್ಲ, ಗಡ್ಡ ಎಳೆದವನಿಗೆ ಮಿಠಾಯಿ. ಮಿಠಾಯಿ. ಹಾಗೆ ಸದಾಕಾಲ ಬಾಬನ್ ಜೊತೆಗೆ ಜಗಳ ಮಾಡ್ಬೇಕು, ಬಾಬನ್ ಜೊತೆಗೆ ಅಳ್ಬೇಕು, ಬಾಬನ್ ಜೊತೆಗೆ ಫೈಟಿಂಗ್ ಮಾಡ್ಬೇಕು ಜೋರಾಗಿ. ಅದ್ರಲ್ಲಿ ಮಜಾ ಇರ್ತದೆ, ಖುಷಿಯಿಂದ ಮಾಡ ನೋಡಿ ಎಷ್ಟು ಮಜಾ ಇರ್ತದೆ ಗೊತ್ತುಂಟಾ? ಹಾಗಂದ್ರೆ ದಿನವಿಡೀ ಜಗಳ ಮಾಡ್ತಾ ಕೂತ್ಕೊಳ್ಬೇಡಿ. ಸರಿ, ಎಲ್ಲಾ ರೀತಿನೂ ಮಾಡ್ಬೇಕು, ಸೀರಿಯಸ್ ಆಗಿ ಮಾತಾಡ್ಬೇಕು, ಸೇವೆಗೆ ನಿಮಿತ್ತರಾಗ್ಬೇಕು, ಎಲ್ಲಾನು ಕೂಡ ಮಾಡ್ಬೇಕು. ಮಜಾ ಏನ ಗೊತ್ತಾ? ಬಾಬನ ಹತ್ರ ಎಷ್ಟು ಜಗಳ ಮಾಡ್ತಿರೋ ಲೌಕಿಕದವ್ರ ಜೊತೆ ಜಗಳ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಒಬ್ರು ಬೇಕು ತಾನೆ ನಿಮ್ಗೆ ಸಂಸ್ಕಾರ ಜಗಳ ಮಾಡ್ಲಿಕ್ಕೆ, ಬಾಬನ ಜೊತೆಗೆ ಜಗಳ ಮಾಡಿ. ಓಕೆ, ಸರಿ.
ಸರ್ವಸ್ನೇಹಿ ಸಹಯೋಗಿಗಳು ಸಮಾನರಾಗುವಂತ ಮಕ್ಕಳಿಗೆ ಸದಾ ತಮ್ಮ ಶ್ರೇಷ್ಠ ಸ್ವಭಾವ ಮತ್ತು ಸಂಸ್ಕಾರದ ಮೂಲಕ ಒಳ್ಳೆಯ ಸಂಸ್ಕಾರವನ್ನ ಇಮರ್ಜ್ ಮಾಡ್ಕೊಳ್ಳುವಂತ ಮಕ್ಕಳಿಗೆ ಸದಾ ಸುಖವನ್ನ ಕೊಡುವಂಥವರು, ಸದಾ ಸರ್ವರಿಗೂ ಸ್ನೇಹ ಕೊಡುವಂತ ಮಕ್ಕಳಿಗೆ ಸದಾ ಸಂತುಷ್ಟ ಮಣಿಗಳಾಗಿ ಸಂತುಷ್ಟತೆಯ ಕಿರಣವನ್ನು ಎಲ್ಲರಿಗೂ ತಲುಪಿಸುವಂತಹ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ. ನಮಸ್ತೆ.